ನಿಮ್ಮ ಮದುವೆ ಯಾವಾಗ ಗುತ್ತಾಡ್ಸಿ ನಂಗೆ ಚಪ್ಪಲಿ ಹೊಡೆದೋಳ್ಗೈತೆ ಅವಾಗ ಅದೊಂದು ಯೂಟ್ಯೂಬ್ ಇನ್ಕಮ್ ಎಷ್ಟು ಅಂತ. ಬ್ರೋ ನೀವು ಲಿಂಗಾಯತರು ಬಟ್ ಚಿಕನ್ ತಿಂತೀರಾ? ಫೇಲ್ಯೂರ್ ಎಲ್ರಿಗೂ ಆಗ್ಬೇಕಾಗಿದೆ ಗೊತ್ತಾ, ಜೀವನದಲ್ಲಿ ಯಾರು ಫೇಲ್ಯೂರ್ ಆಗ್ತಾರೆ ಗೊತ್ತಾ, 15 ಲಕ್ಷ ರೂಪಾಯಿ ಆ ಮನೆಯದು ಹೊರಟೋಯ್ತು ಅಷ್ಟೇ ಐತೆ ಅದು. ಸೊ ಈಸ್ ಮೈ ಮೋಟಿವೇಶನ್. ನೋಡಿ ಇಲ್ಲಿ ದೇವ್ರ ಮನೆಯಲ್ಲಿ ನಾವಮ್ಮ ಏನಕ್ಕೆ ಮಿರರ್ ಇಡ್ತಾರೆ ಇದನ್ನ, ಹೂ ಇಸ್ ದ ಮೋಸ್ಟ್ ಬ್ಯೂಟಿಫುಲ್ ವುಮೆನ್ ಇನ್ ಇನ್ಸ್ಟಾಗ್ರಾಮ್ ಅಂತ. ಚೈತ್ರ ಅಕ್ಕ ನಿಮ್ಮ ಮನೆಯಿಂದ ಹೋದ್ರೆ. ಸೊ ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಕನ್ನಡಿಗ, ಕನ್ನಡದ ಕಾವಲಿಗ. ಸೊ ಇವತ್ತಿನ ತಮ್ಲೇಲ್ ನೋಡಿದ್ರೆ, ಸೊ ಇವತ್ತು ಕ್ವಶನ್ ಆನ್ಸರ್ ವಿಡಿಯೋ ಮಾಡ್ತೀನಿ. ಒಂದು 2 days 3 days ಬ್ಯಾಕು ಈ ಸಲ ಒಂದು ಸ್ಟೋರಿ ಹಾಕಿದೆ, ಆಸ್ಕ್ ಮಿ ಎ ಕ್ವಶನ್ ಅಂತ. ಸೊ ಸುಮಾರು ದಿವಸಗಳು ಆಗೋಗ್ಬಿಟ್ಟಿತ್ತು, ಸುಮಾರು ಮನಸ್ಸೇ ಆಗಿತ್ತು. ಸೊ ನಾವು ಮತ್ತೆ ನೀವು ಮಾತಾಡಿ ನಿಮ್ಮ ಮೇಲಿರೋ ಸ್ವಲ್ಪ ಕ್ವಶನ್ಸ್ಗಳು, ಡೌಟ್ಗಳೆಲ್ಲ ನಮ್ಮ ಹತ್ರ ಕೇಳೋದು, ನಾನು ನಿಮ್ಗೆ ಆನ್ಸರ್ ಮಾಡೋದು. ಸೊ ಅದೆಲ್ಲ ಮಾಡಿ ಸುಮಾರು ದಿವಸಗಳಾಗಿತ್ತು. ಸೊ ಅದಕ್ಕೆ ಇವತ್ತು ಆ ಕ್ವಶನ್ ಆನ್ಸರ್ ವಿಡಿಯೋನ ಮಾಡ್ತಿದ್ದೀನಿ. ಕುತ್ಕೊಂಡು ಎಲ್ಲೋ ಕಡೆ ಮಾಡೋದು ಬೇಡ ಅಂತ ಅನ್ಕೊಂಡು ಇವಾಗ ಒಂಥರ ಡಿಫ್ರೆಂಟ್ ಆಗಿ ಮಾಡೋಣ ಅಂತ ನಾನು ಓಡಾಡ್ಕೊಂಡು ಎಲ್ಲರೂ ನಮ್ಮ ಮನೆ ಹತ್ರ ಏನ್ ಕ್ವಶನ್ ನೀವು ಕೇಳಿದ್ರ ಅವ್ಗಳ ಹತ್ರ ಹೋಗಿ ಕೇಳ್ಕೊಂಬೋಣ ಅಂತ ಅನ್ಕೊಂಡಿದ್ದೀನಿ. ಸೊ ಡಿಫ್ರೆಂಟ್ ಆಗಿರ್ಲಿ ಅಂತ. ಸೊ ಫಸ್ಟ್ ಕ್ವಶನ್ ಓದೋಣ, ಓಕೆನಾ? ಏನಂತ ಕೇಳಿದ್ರೆ ಗೊತ್ತಾ, ಫಸ್ಟ್ ಕ್ವಶನ್ ಯಾರೋ ರಜಾನಿ ವೆಂಕಟೇಶ್ ಅನ್ನೋರು ಕೇಳಿದ್ದೀರಾ. ನೀವ್ ಯಾಕೆ ಚಾಲೆಂಜ್ ವಿಡಿಯೋಸ್ ಜಾಸ್ತಿ ಮಾಡಲ್ಲ, ಅದು ಚೆನ್ನಾಗಿರುತ್ತೆ ಅಂತ ಕೇಳಿದ್ದೀರಾ. ಸೊ ಬನ್ನಿ ಅದನ್ನ ಮನೆ ಹತ್ರ ಹೋಗಿ ಕೇಳೋಣ, ಏನಕ್ಕೆ ಅವರು ಮಾಡಲ್ಲ ಅಂತ ಚಾಲೆಂಜ್ ವಿಡಿಯೋಸ್, ನಾವ್ ಯಾಕೆ ಮಾಡಲ್ಲ ಅಂತ ಮನೆ ಹತ್ರ ಕೇಳೋಣ ಹೋಗ್ಬಿಟ್ಟು. ಸೊ ಚೈತ್ರ, ಫಸ್ಟ್ ಆಫ್ ಆಲ್ ಹಾಯ್ ಮಾಡು. ಸೊ ಇದು ನಾರ್ಮಲ್ ವ್ಲಾಗ್ ಅಲ್ಲ, ಇದು ಕ್ವಶನ್ ಆನ್ಸರ್ ವ್ಲಾಗ್ ಇರುತ್ತೆ ಫುಲ್ಲು. ಸೊ ಜನ ಕ್ವಶನ್ ಕೇಳಿದಾರೆ, ಅದಕ್ಕೆ ಆನ್ಸರ್ ಮಾಡ್ಬೇಕು. ಓಕೆ, ನಾವು ಚಾಲೆಂಜ್ ವಿಡಿಯೋ ಜಾಸ್ತಿ ಯಾಕೆ ಮಾಡಲ್ಲ ಅಂದ್ರೆ, ನಾವು ಡೈಲಿ ಮನೇಲಿ ಇರೋದು ನಾವು 3 ಜನ. ಸೊ ಪ್ರತಾಪ್ ಸ್ಯಾಟರ್ಡೆ ಅಂಡ್ ಸಂಡೇ ಬರ್ತಾರೆ. ಸೊ ಅವ್ರು ಬಂದಾಗ ಟೀಮ್ ಮಾಡ್ಬೋದು, ಟೀಮ್ ಆಗ್ಬೋದು. ಯಾಕು ವಿಂಡೋ ಹಾಕು, ಸೌಂಡ್ ಆಚೆ ಕಡೆ. ಮನೇಲಿ ಇಲ್ಲೇ ಮೇನ್ ರೋಡ್ ಇರೋದಲ್ಲ, ಅದಕ್ಕೆ ಸೌಂಡ್ ಜಾಸ್ತಿ ಕೇಳುತ್ತೆ. ಹಾ, ಇವಾಗ ಹೇಳು. ಸೊ ಅದಕ್ಕೆ ಪ್ರತಾಪ್ ಬರೋದೇ ಸ್ಯಾಟರ್ಡೆ ಅಂಡ್ ಸಂಡೇ. ಸೊ ಅವ್ರು ಬಂದ್ಮೇಲೆ 2 ಟೀಮ್ ಆಗ್ಬೋದು. ಅವ್ರಿಲ್ಲ ಅಂದ್ರೆ ನಾವು 3 ಜನ ಏನ್ ಚಾಲೆಂಜ್ ವಿಡಿಯೋ ಮಾಡಕ್ಕಾಗಲ್ಲ. ಅದು ಬಿಟ್ಟರೆ ನಾನು ನೀನು ಮಾತ್ರ ಮಾಡ್ಬೇಕು. ಸೊ ಒಂದೊಂದ್ ದಿವಸ ನೀನ್ ಬಿಸಿ ಇರ್ತೀಯಾ, ಅಲ್ಲ ಆಚೆ ಹೋಗಿರ್ತೀಯ, ಮಾಡಕ್ಕಾಗಲ್ಲ. ಸೊ ಅದಕ್ಕೆ ಆದಷ್ಟು ಪ್ರತಾಪ್ ಬಂದ್ಮೇಲೆ ನಾವು ಚಾಲೆಂಜ್ ವಿಡಿಯೋ ಮಾಡಕ್ಕೆ ಟ್ರೈ ಮಾಡ್ತೀವಿ. ಅದು ಬರೀ ಸ್ಯಾಟರ್ಡೆ ಅಂಡ್ ಸಂಡೇ ಆಗಿರೋದ್ರಿಂದ ಚಾಲೆಂಜ್ ವಿಡಿಯೋ ಜಾಸ್ತಿ ಮಾಡಕ್ಕಾಗಲ್ಲ. ಹೌದಾ? ಅದೇ ಪ್ರಾಬ್ಲಮ್ ಹೆಂಗಿರುತ್ತೆ, ಟೈಮ್ ಜಾಸ್ತಿ ಮಾಡಕ್ ಆಗ್ತಿರೋ ಕಾರಣ ಇದೇನೆ. ಸೊ ಅವಾಗ ಮಾಡ್ತಿರ್ತೀವಿ ವಯಸ್ಸು ಮಾಡೋದಂತೆಲ್ಲ ಮಾಡ್ತಾ ಇರ್ತೀವಿ. ಏನ್ ಗೊತ್ತಾ, ಬರೀ ಅದೇ ಇರಬಾರ್ದು. ಹೌದು, ಅಲ್ಲ ಏನೋ ಒಂದ್ ಗ್ಯಾಪ್ ಅಲ್ಲಿ ಬೇರೆ ವಿಡಿಯೋನೇ ಇರ್ಬೇಕು, ಅದು ಹಂಗಿರ್ಬೇಕು. ಸೊ ಗೈಸ್, ಇವಾಗ ನೆಕ್ಸ್ಟ್ ಕ್ವಶನ್ ಜಂಪ್ ಆಗೋಣ. ಕೀರ್ತಿ ಅವ್ರು ಕೇಳಿದೀರಾ, ಟೆಲ್ ಅಬೌಟ್ ಯುವರ್ ಕೆರಿಯರ್ ಗ್ರೋತ್ ವಿತ್ ದ ಸಪೋರ್ಟ್ ಆಫ್ ಯುವರ್ ಫ್ಯಾಮಿಲಿ. ಸೊ ನಾನು ಈ ಫೀಲ್ಡ್ ಬಂದಾಗ ನಾನು ಒಬ್ಬನೇ ಬಂದಿದ್ದೆ. ಈ ಮ್ಯೂಸಿಕಲ್ಲಿ ಟಿಕ್ಟಾಕ್ ಬಂತು ಗೊತ್ತಾ. ಸೊ ಆ ಟೈಮ್ ನಾನು ಎಂಟ್ರಿ ಆಗಿದ್ದು ಈ ಫೀಲ್ಡ್ಗೆ. ಸೊ ಆಗ ಒಬ್ಬನೇ ಮಾಡ್ತಿದ್ದೆ ನಾನು. ಅವಾಗ ಆಟೋ ಓಡಿಸ್ತಿದ್ದೆ, ಕಾಲೇಜ್ ಮುಗಿಸ್ಕೊಂಡ್ಬಂದು ಆಟೋ ಓಡಿಸ್ಕೊಂಡು ಅವಾಗ ಮ್ಯೂಸಿಕಲ್ ಏನೋ ಇತ್ತು, ಹಂಗೆ ಸುಮ್ಮನೆ ಎತ್ಬಿಟ್ಟು ಎಲ್ಲರೂ ಮಾಡ್ತಿದ್ರಲ್ಲ, ನಾನು ಯಾಕೆ ಮಾಡಬಾರ್ದು ಅನ್ನೋ ಇದಕ್ಕೆ ಹಂಗೆ ಸ್ಟಾರ್ಟ್ ಮಾಡಿದೆ ಮಾಡೋದು. ಅದಾದ್ಮೇಲೆ ಹಂಗೆ ಹೋಗ್ತಾ ನಾವು ಅಪ್ಪನ ಸಪೋರ್ಟ್ ಮಾಡಕ್ ಸ್ಟಾರ್ಟ್ ಮಾಡಿದ್ರು. ನಾವು ಅಪ್ಪನ ವಿಡಿಯೋಸ್ ಎಲ್ಲ ಬರಕ್ ಸ್ಟಾರ್ಟ್ ಮಾಡಿದ್ರು. ಆಮೇಲೆ ನಮ್ಮ ಅಕ್ಕ ಕೂಡ ಬಂದು. ಫಸ್ಟ್ ಬಂದಿದ್ದೆ ನಾನು. ಫಸ್ಟ್ ನೀವ್ ಬಂದಿದ್ದಾ? ಇಲ್ಲ ಕಣ, ಪಪ್ಪ ಮಾಡ್ತೀನಿ ನನ್ನ ಜೊತೆಗೆ. ಅರೆ ಜಾಸ್ತಿ ಮಾಡ್ತೀವ, ಬಂದಿದ್ದೆ ಬಟ್ ಜಾಸ್ತಿ ನಾನು ಮಾಡ್ತಿರ್ಲಿಲ್ಲ ಅವಾಗ. ಅದಾದ್ಮೇಲೆ ಒಂದೇ 1-2 ವಿಡಿಯೋ ಅಷ್ಟೇ ಮಾಡ್ತಿದ್ರು. ಅವ್ರು ನಂಗೆ ಮತ್ತೆ ನಮ್ಮ ಕಾಂಪಿಟೇಷನ್ ಗೈಸ್, ಇವ್ಳು ಮಾಡೋದು ಯಾರು ಜಾಸ್ತಿ ಲೈಕ್ಸ್ ಬರುತ್ತೆ ಅಂತ. ನಾವು ಅವಾಗ ನಮ್ಮ ಮಕ್ಕಳಿಗೆ ಅಷ್ಟೇ ಲೈಕ್ಸ್ ಬರ್ತಿತ್ತು, ಇವಾಗ ನಂಗೆ ಬರ್ತಿದೆ ಅಷ್ಟೇ. ಸೊ ಹಂಗೆ ಅದಾದ್ಮೇಲೆ ಅಮ್ಮನ ಸಪೋರ್ಟ್ ಮಾಡಕ್ ಸ್ಟಾರ್ಟ್ ಮಾಡಿದ್ರು. ಸೊ ನಮ್ಮಮ್ಮ ಯಾವಾಗ ನಂಗೆ ಸ್ಟಾರ್ಟ್ ಮಾಡಿ ಸಪೋರ್ಟ್ ಮಾಡೋಕೆ ಸ್ವಲ್ಪ ಜಾಸ್ತಿ ವ್ಯೂಸ್, ಸ್ವಲ್ಪ ಜಾಸ್ತಿ ಲೈಕ್ಸ್ ಬಂತು ಗೈಸ್ ನಮ್ಮ ಅಮ್ಮನಿಂದ. ಮಮ್ಮಿಂಡ್ಯಾ ಏನಂದ್ ಹೇಳು, ನೀ ನಂಗೆ ಹೆಂಗ್ ಸಪೋರ್ಟ್ ಮಾಡ್ತಿದ್ಯಾ? ಸಪೋರ್ಟ್ ಅಂತ ಏನಿಲ್ಲ, ನಮ್ ಕೆಲಸ ಆಗ್ಬಿಟ್ಟಿದೆ ಇದೆ ಅವಾಗ. ಇವಾಗ ಡೈಲಿ ಏನ್ ಮಾಡ್ತೀವಿ, ಏನ್ ನೋಡ್ತೀವಿ ಅನ್ನೋದು ದಿನ ನಮ್ಮ ಮನೇಲಿ ನಾವು ನಡೆಯೋದನ್ನೇ ತೋರಿಸ್ತಾ ಇರ್ತೀವಿ. ಅದು ದಿನ ರೊಟೀನ್ ಆಗ್ಬಿಟ್ಟಿದೆ ನಮ್ಗೆ. ಅದೇ ನಮ್ ಕೆಲಸ ಆಗ್ಬಿಟ್ಟಿದೆ ಅಲ್ವಾ. ಸಪೋರ್ಟ್ ಅಂತ ಏನಿಲ್ಲ, ಅದ್ ನಮ್ ಕೆಲಸ ಅಂತ ಅನ್ಕೊಂಡಿದೀವಿ ಅಷ್ಟೇ. ಸೊ ಗೈಸ್, ಹಿಂಗೆ ನಮ್ಮ ಫ್ಯಾಮಿಲಿ ನಂಗೆ ಸಿಕ್ಕಾಪಟ್ಟೆ ಸಪೋರ್ಟ್ ಮಾಡ್ತಾರೆ ವಿಡಿಯೋಸ್ ಮಾಡೋದಕ್ಕಂತೂ ತುಂಬಾ ಸಪೋರ್ಟ್ ಮಾಡ್ತಾರೆ. ಬಾ ಮಾಡೋಣ ಅಂದ್ರೆ ಪಟ್ ಅಂತ ರೆಡಿ ಆಗ್ತಾರೆ. ಸೊ ಒಂಥರ ಗಾಡ್ ಗಿಫ್ಟ್ ಅವೆಲ್ಲ. ಸೊ ಗೈಸ್, ಇಲ್ಲಿ ಇನ್ನೊಬ್ರು ಕೇಳಿದೀರಾ, ಅನುಷ್ಕಾ ಅನ್ನೋರು, ಬ್ರೋ ನಿಮ್ಗೆ ಪುಟ್ಟ ಅಂಡ್ ವರುಣ್ ಅಂತ ನೇಮ್ ಕೊಟ್ಟವರು ಯಾರು ಅಂತ. ಗೈಸ್ ಅದು ನನಗೊಂದು ಗೊತ್ತಿಲ್ಲ, ನಮ್ಮ ಅಮ್ಮ ಮತ್ತೆ ನಮ್ಮ ಅಮ್ಮನ ಇಟ್ಟಿರೋದು ಹೆಸರು ನಂಗೆ. ಬನ್ನಿ ನಾವು ಅಮ್ಮಂಗೆ ಹೋಗಿ ಕೇಳೋಣ. ಏನಕ್ಕ ಅಮ್ಮ ನಂಗೆ ಹತ್ರ ಬಂದ ಹೆಸರು ಲೈಟ್ ಹಾಕಿ ನಿಮಿಷ ಕಾಣಿಸ್ತಿಲ್ಲ, ನನಗೆ ಕಾಣಿಸ್ತಿದೆ ಆಕ್ಚುಲಿ. ಸುಮ್ನೆ ಹಂಗೆ ಹೇಳು. ನನಗೆ ಪುಟ್ಟ ಮತ್ತೆ ವರುಣ್ ಅಂತ ನೇಮ್ ಯಾರು ಕೊಟ್ರು? ನಿನ್ಗೆ ಇಟ್ಟಿದ್ದು ವರುಣ್ ಅಂತಾನೆ ಹೆಸರನ್ನ, ವೇದಮೂರ್ತಿ ಅಂತ ಇಟ್ವಿ. ಆಮೇಲೆ ವರುಣ್ ವೇದಮೂರ್ತಿ ಎಲ್ಲ ಒಂದಲ್ಲೇ ಬರೋದ್ರಿಂದ ವರುಣ್ ಅಂತಾನು ಆಯ್ತು. ಅದು ಅಷ್ಟುದ್ದ ಕರಿಬೇಕಂತ ಸುಮ್ನೆ ಅವಾಗ ಇವಾಗ ಇವನ್ನ ಕರಿತೀವಲ್ಲ, ಗುಂಡ ಬೋಡ ಅಂತ, ಅದು ಅಡ್ಡ ಹೆಸರು ಇಟ್ಟಿದ್ ನಾವೇನೆ ಪುಟ್ಟ ಅಂತ.
ವರುಣಂದ ಇಕ್ಕಿದ್ದು ವರುಣ್ ಅಂತಾನು ನಾವೇ ಇಟ್ಟಿದ್ದು. ಹೌದಾ? ಆದ್ರೆ ಅದು ಕರಿಯಕ್ ಬರೋದೇ ಇಲ್ಲ ಬೇಗ. ಯಾರಾದ್ರೂ ಕೇಳಿದಾಗ ಯಾರಾದ್ರೂ ಕರಿಬೇಕಾದ್ರೆ ಅಷ್ಟೇ ನೆನಪಾಗುತ್ತೆ. ಇದ್ದಂತೆ ನಾವ್ ಯಾವಾಗ್ಲೂ ಕರೆಯೋದು ಪುಟ್ಟ 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 ಅಂತಾನೆ. ನಾವೇ ಅಲ್ಲ, ಇವನ್ ಕುಶಾನಿ ಕೂಡ ಪುಟ್ಟ ಅಂತಾನೆ ಕರೆಯೋದು. ಹೌದು. ಸೊ ಗೈಸ್, ನನ್ನ ಹುಟ್ಟೆ ಹೆಸರು ಬಂದ್ಬಿಟ್ಟು ವೇದ ಮೂರ್ತಿ ಅಂತ. ಸೊ ದೊಡ್ಡ ಬೇಡ ಅಂತ ನಮ್ಮ ಅಮ್ಮ ಚೇಂಜ್ ಮಾಡಿದ್ರಂತೆ. ಸೊ ನಾನು ಹೆಸರು ಇಟ್ಟಿದ್ದು ನಮ್ಮ ಅಮ್ಮ ನಮ್ಮ ಅಪ್ಪನೇ, ಅವ್ರಿಬ್ರು ಯಾರೋ ಒಬ್ರು ಇಟ್ಟಿದ್ರು ಅಷ್ಟೇ. ಅವ್ರು ಕರೆಕ್ಟ್ ಗೊತ್ತಿಲ್ಲ ಗೈಸ್. ಸೊ ಗೈಸ್, ಇಲ್ಲಿ ಇನ್ನೊಬ್ರು ಕೇಳಿದ್ದಾರೆ, ಹೂ ಇಸ್ ದ ಮೋಸ್ಟ್ ಬ್ಯೂಟಿಫುಲ್ ವುಮೆನ್ ಇನ್ ಇನ್ಸ್ಟಾಗ್ರಾಮ್ ಅಂತ. ಸೊ ದ ಮೋಸ್ಟ್ ಬ್ಯೂಟಿಫುಲ್ ವುಮೆನ್ ಇನ್ ಇನ್ಸ್ಟಾಗ್ರಾಮ್ ನಮ್ಮ ಅಕ್ಕ ಗೈಸ್. ನಮ್ಮ ಅಕ್ಕ ಅಲ್ಲಿ ಕೇಳಿದ ಯಾರು ಮೋಸ್ಟ್ ಬ್ಯೂಟಿಫುಲ್ ವುಮೆನ್ ಯಾರು ಅಂತ. ನೀನೇ ಕಣೆ. ಥ್ಯಾಂಕ್ ಯು ಸೋ ಮಚ್. ಏನ್ ಬಿಲ್ಡಪ್ ಹಾಕೋದು, ನೀನ್ ಬ್ಯೂಟಿಫುಲ್ ಆಗಿಲ್ಲ. ನಿಂಗೆ ಯಾರು ಅನ್ಸುತ್ತೆ ಇನ್ಸ್ಟಾಗ್ರಾಮ್ ಅಲ್ಲಿ ಬ್ಯೂಟಿಫುಲ್? ನನಗೆ ಇನ್ಸ್ಟಾಗ್ರಾಮ್ ಅಲ್ಲಿ ಬ್ಯೂಟಿಫುಲ್ ಅಂತ ಅಂದ್ರೆ ರಾಧಿಕಾ ಪಂಡಿತ್ ಇಷ್ಟ. ರಾಧಿಕಾ ಪಂಡಿತ್ ಅವರ? ಸೊ ಗೈಸ್, ನಂಗೆ ನಮ್ಮ ಅಕ್ಕ ಇಷ್ಟ ಗೈಸ್. ನಮ್ಮ ಅಕ್ಕ ಚೆನ್ನಾಗಿ ನೋಡಕ್ಕೆ ಅಲ್ವಾ? ಫುಲ್ ಬಿಲ್ಡಪ್ ಹಾಕೊಂತ ನೋಡ್ರಿ ಇವಾಗ. ಸೊ ಗೈಸ್, ನೆಕ್ಸ್ಟ್ ಕ್ವೆಶ್ಚನ್ ಏನಿದು ರಾಬ್ ಸಿಟಿನ ಏನೋ ವಿಚಿತ್ರವಾಗೈತೆ ಅನ್ಸ್ಬಿಟ್ಟು. ವಾಟ್ಸ್ ಯೋರ್ ಫೀಲಿಂಗ್ ಅಟ್ ಸ್ಟಾರ್ಟಿಂಗ್ ಆಫ್ ಮೇಕಿಂಗ್ ವ್ಲಾಗ್ಸ್ ಇನ್ ಯೂಟ್ಯೂಬ್ ಅಂಡ್ ವಾಟ್ ವಾಸ್ ಯೋರ್ ಪೇರೆಂಟ್ಸ್ ಒಪಿನಿಯನ್ ಆನ್ ಇಟ್? ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ್ದು ಏನಕ್ಕೆ ಗೈಸ್, ನಾನು ಒಂದು ಸ್ಟಾರ್ಟ್ ಮಾಡಿ ಆಲ್ರೆಡಿ ಒಂದು 6 ಆಯ್ತಮ್ಮ, 6-7 ವರ್ಷ ಮೇಲೆ ಆಗಿದೆ. ಇದೀ ಚಾನಲ್ ಕ್ರಿಯೇಟ್ ಮಾಡಿ ಒಂದು 2 years ಆಯ್ತು ಅಷ್ಟೇ. ಬಟ್ ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿ ಒಂದು 6 years ಆಗಿದೆ. ಸೊ ನಮ್ಮ ಹಳೆ ಫ್ಯಾಮಿಲಿ ಯಾರಿದ್ರೆ ಅವ್ರಿಗೆ ಗೊತ್ತಿರುತ್ತೆ ನಾನು ಯಾವಾಗ ಸ್ಟಾರ್ಟ್ ಮಾಡಿದೆ ಯೂಟ್ಯೂಬ್ ಅಂತ. ಹಂಗೆ ಮಾಡಬೇಕು ಬ್ಲಾಗ್ ಮಾಡೋಕಂತ ಸ್ಟಾರ್ಟ್ ಮಾಡ್ಕೊಂಡೆ. ಆ್ಯಂಡ್ ನಮ್ಮ ಫ್ಯಾಮಿಲಿ ಎಲ್ಲ ಅದಕ್ಕೆ ಇನ್ವಾಲ್ವ್ ಆದರು. ಸೊ ನಮ್ಮ ಪೇರೆಂಟ್ಸ್ಗೆ ಕೇಳೋಣ, ಅವ್ರಿಗೆ ಯಾವ ಥರ ಇದೆ ಒಪಿನಿಯನ್ ಅಂತ. ನಮ್ಮ ಅಮ್ಮನ ಕೇಳೋಣ ಫಸ್ಟು. ನಿಂಗೆ ಯಾವ ಥರ ಇತ್ತು ನಮ್ಮ ಒಪಿನಿಯನ್? ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿದೆ ಗೊತ್ತಾ. ಸೊ ನಿಂಗೆ ಏನೋ ನಮ್ಮ ಮನೇಲಿ ಯಾಕೆ ತೋರಿಸ್ತೋ, ನಿಂಗೆ ಹಿಂಗೆಲ್ಲ ಯಾವ ಥರ ಅಸಹ್ಯ ಆ ಥರ ಏನು ಅನ್ಸ್ತಾ ನಿಂಗೆ ಯೂಟ್ಯೂಬ್ ಸ್ಟಾರ್ಟ್ ಮಾಡಿ? ಏನಿಲ್ಲಪ್ಪ, ನೋಡ್ತಿದ್ವಲ್ಲ ಬೇರೆಯವ್ರದ್ದು ವಿಡಿಯೋಸ್ ಎಲ್ಲಾನು. ಬಟ್ ನಾವು ಮಾಡೋದು ಒಳ್ಳೇದು, ನಾವು ಜನ ನೋಡ್ತಾರೆ. ಅಟ್ಲೀಸ್ಟ್ ಜನ ಅವ್ರು ಹೇಳೋದನ್ನ ನಾವು ಕೇಳಿ ತಿಳ್ಕೊಬಹುದು. ನಮ್ಮಲ್ಲಿ ಏನಾರ ಲೋಪದೋಷಗಳು ಅವರೇ ಹೇಳ್ತಾರೆ, ನಾವು ಹೊಸದಾಗಿ ಏನಾದ್ರು ಕಲಿಬಹುದು, ತಿಳ್ಕೊಬಹುದು. ಅದಕ್ಕೋಸ್ಕರ ನಮಗೂ ಇಷ್ಟ ಆಯ್ತು. ಏನಂತ ಬೇಜಾರ ಏನಿಲ್ಲ. ಇಲ್ಲ ತಾನೆ, ನಿಂಗೇನು ಒಂಥರ ಇಂಟ್ರೋವರ್ಟ್ ಫೀಲ್ ಆಗತ್ತಾನೆ ಮಾಡಕ್ಕೆ? ಅದೇನಿಲ್ಲ, ಖುಷಿಯಾಗಿರುತ್ತೆ. ಮತ್ತೆ ಅಂದ್ರೆ ಇವಾಗ ವಿಡಿಯೋ ಮಾಡೋದು ಲೇಟ್ ಆದ್ರೆ ಯಾಕೆ ಇನ್ನ ಮಾಡ್ಲಿವಲ್ಲ, ನಾಳೆ ಅಪ್ಲೋಡ್ ಮಾಡ್ಬೇಕಲ್ಲ ಅಂತ ಅನ್ಸ್ತಿರುತ್ತೆ ನಮ್ಗೆ. ಅಮ್ಮನ ಒಪಿನಿಯನ್. ಸೊ ನೆಕ್ಸ್ಟ್ ಕ್ವೆಶ್ಚನ್ ಬಂದು ಸ್ಕಂದ ಅವ್ರು ಕೇಳಿರೋದು, ಬ್ರೋ ನಿಮ್ ಲೈಫ್ ಬಗ್ಗೆ ಏನ್ ಡಿಸೈಡ್ ಮಾಡಿದೀರಾ ಮತ್ತೆ ನಿಮ್ ಫಾಲೋವರ್ಸ್ಗೆ ಏನ್ ಮೋಟಿವೇಶನ್ ಕೊಡ್ತೀರಾ? ಗೈಸ್, ನಾನು ಲೈಫ್ ಬಗ್ಗೆ ಏನ್ ಡಿಸೈಡ್ ಮಾಡಿದೀನಿ ಅಂತಂದ್ರೆ, ಫಸ್ಟ್ ಮನೆ ಮಾಡಬೇಕು. ಅದೇ ನನ್ನ ಲೈಫ್ ಬಗ್ಗೆ ಫಸ್ಟ್ ಒಂದು ಡ್ರೀಮ್ ಇರೋದೇ ಅದು. ನಂಗೆ ನಮ್ಮ ಅಪ್ಪನ ಡ್ರೀಮ್, ನಮ್ಮ ಅಮ್ಮಂದು, ನಮ್ಮ ಅಕ್ಕನಲ್ಲಿ ಇರೋದು, ನಾನು ಫಸ್ಟ್ ಮನೆ ಮಾಡಬೇಕು, ಸೆಟ್ಲ್ ಆಗ್ಬೇಕು ಲೈಫಲ್ಲಿ ಅಂತ ಇರೋದು. ಸೊ ನನಗೂ ಕೂಡ ಅದೇ ಇರೋದು ಡ್ರೀಮ್. ಆ್ಯಂಡ್ ನನಗೆ ಒಂದು ಫಿಲಮಲ್ಲಿ ಆ್ಯಕ್ಟ್ ಮಾಡಬೇಕು, ಮತ್ತು ನನ್ನನ್ನು ಎಲ್ಲರೂ ಆ್ಯಕ್ಟರ್ ಹೀರೋ ಥರ ನೋಡಬೇಕು ಅಂತ ನನಗೊಂದು ಇದೆ. ಸೊ ಅದನ್ನು ಆದಷ್ಟು ಬೇಗ ಮಾಡ್ತೀನಿ. ಸೊ ನಾನು ಏನು ಹೇಳ್ತೀನಿ ಗೊತ್ತಾ, ಅದನ್ನು ಮಾಡೇ ಮಾಡ್ತೀನಿ. ಅದು ನನಗೆ ಗೊತ್ತಿದೆ, ಯಾಕಂದರೆ ಅದೇ ನನ್ನಲ್ಲಿರೋ ಒಂದು ಪ್ಲಸ್ ಪಾಯಿಂಟ್. ನಾನು ಏನು ಹೇಳ್ತೀನಿ ಅದನ್ನು 100% ಅದನ್ನ ಪ್ರೂವ್ ಮಾಡಿಬಿಡ್ತೀನಿ. ಆದಷ್ಟು ಬೇಗನೆ ಮಾಡ್ತೀನಿ. ಸೊ ಅದು ನನ್ನ ಏನು ಕೇಳಿದ್ರೆ ಅದನ್ನ ಡ್ರೀಮ್ ಡಿಸೈಡ್. ಅದೇ ನನ್ನ ಲೈಫ್ ಬಗ್ಗೆ ನಾನು ಅದನ್ನೇ ಡಿಸೈಡ್ ಮಾಡಿರೋದು, ಅದನ್ನ ಮಾಡಲೇಬೇಕು ಅಂತ. ಆ್ಯಂಡ್ ನಿಮ್ಗಳಿಗೆಲ್ಲ ಏನು ಮೋಟಿವೇಟ್ ಮಾಡ್ತೀನಿ ಅಂತಂದ್ರೆ, ಆದಷ್ಟು ಒಳ್ಳೆ ಕೆಲಸಗಳು ಮಾಡಿ, ಆದಷ್ಟು ಅಪ್ಪ ಅಮ್ಮನ ಚೆನ್ನಾಗಿ ನೋಡ್ಕೊಳ್ಳಿ, ಆ್ಯಂಡ್ ಆದಷ್ಟು ದುಡ್ಡನ್ನ ಸೇವ್ ಮಾಡ್ಕೊಳ್ಳಿ. ನಿಮ್ಮ ಫ್ಯೂಚರ್ಗೆ ಅದು ತುಂಬ ಇಂಪಾರ್ಟೆಂಟ್, ತುಂಬ ಯೂಸ್ಫುಲ್ ಆಗುತ್ತೆ. ಇವಾಗ ದುಡ್ಡು ಬರ್ತಿದೆ, ಹಂಗೆ ಉಡಾಯಿಸ್ಬಿಡೋಣ, ಖರ್ಚು ಮಾಡಿ ಫ್ರೆಂಡ್ಸ್ ಜೊತೆ ಹೋಗ್ಬಿಟ್ಟು ಸುತ್ತಾಡೋಣ, ಏನೋ ಮಾಡೋಣ, ಆ ಥರ ಮಾಡಕ್ಕೆ ಹೋಗ್ಬೇಡಿ. ಇವಾಗಲಿಂದ ದುಡ್ಡನ್ನ ಸೇವ್ ಮಾಡ್ಕೊಂಡು ಹೋಗಿ, ಮುಂದೆ ನಿಮಗೆ ಅದು ಯೂಸ್ಫುಲ್ ಆಗುತ್ತೆ. ಇವಾಗ ನಿಮ್ಗೆ ಕಷ್ಟ ಅಂತ ಬಂದಾಗ ನಿಮ್ಗೆ ಯಾರು ₹1 ದುಡ್ಡು ಕೊಡಲ್ಲ. ಸೊ ನಿಮಗೆ ನೀವೇ ಆಗೋದು. ಫ್ಯಾಮಿಲಿ ಕೂಡ ಯಾರು ನಿಮ್ಗೆ ₹1 ದುಡ್ಡು ಕೊಡಲ್ಲ ನಿಮ್ಗೆ ಕಷ್ಟ ಅಂತ ಬಂದಾಗ. ಸೊ ಆದಷ್ಟು ದುಡ್ಡನ್ನ ಸೇವ್ ಮಾಡಿ, ಒಳ್ಳೆ ಕೆಲಸಗಳು ಮಾಡಿ, ಎಲ್ರಿಗೂ ಒಳ್ಳೇದು ಬಯಸಿ ಅಷ್ಟೇ. ಅದೇ ಜನಗಳು ಮೋಟಿವೇಟ್ ಮಾಡ್ತೀನಿ. ಸೊ ಗೈಸ್, ಆಮೇಲೆ ಇಲ್ಲಿ ಇನ್ನೊಬ್ರು ಕೇಳಿದಿರಾ ಯೂಟ್ಯೂಬ್ ಇನ್ಕಮ್ ಎಷ್ಟು ಅಂತ. ನನ್ನ ಯೂಟ್ಯೂಬ್ ಇನ್ಕಮ್ ಎಷ್ಟು ಗೈಸ್ ನಮ್ಮ ಮನೆಯವ್ರಿಗೆ ಗೊತ್ತಿಲ್ಲ, ಯೂಟ್ಯೂಬ್ ಇನ್ಕಮ್ ಎಷ್ಟು ಅಂತ. ನಾವು ಸುಮ್ಮನೆ ವಿಡಿಯೋ ಮಾಡ್ತೀವಿ, ಅವ್ನು ಅಪ್ಲೋಡ್ ಮಾಡ್ತಾನೆ, ಒಂದ್ ಜೊತೆ ಸ್ವಲ್ಪ ವಿಡಿಯೋ ಮಾಡ್ತೀವಿ ಅಷ್ಟೇ. ಹಂಗಂತ ಅದೇನೋ ಅಂತಾರಲ್ಲ, ಹುಡುಗರು ಸಂಬಳ ಕೇಳ್ಬಾರ್ದು, ಹೆಣ್ಮಕ್ಳು ವಯಸ್ಸು ಕೇಳ್ಬಾರ್ದು ಅಂತ. ಹಂಗೆ ನೀನ್ ಸಂಬಳನೂ ಗೊತ್ತಿಲ್ಲ, ಯಾರ ಸಂಬಳನೂ ಗೊತ್ತಿಲ್ಲ. ಅವ್ಳಿಗೆ ಗಂಡನ ಸಂಬಳನೇ ಗೊತ್ತಿಲ್ಲ ಎಷ್ಟಿದೆ ಅಂತ. ಗೈಸ್ ಅದೇ ಯೂಟ್ಯೂಬ್ ಇನ್ಕಮ್ ನನಗೆ ಬರುತ್ತೆ ಗೈಸ್. ನಾನು ಮನೆ ಮೇಂಟೈನ್ ಮಾಡ್ಕೊಂಡು ಹೋಗ್ಬೋದು, ಫ್ಯೂಚರ್ ನನಗೆ ಸೇವ್ ಮಾಡ್ಕೊಬೋದು. ಸೊ ಅಷ್ಟು ಬರುತ್ತೆ. ಅಷ್ಟೊಂದು ಜಾಸ್ತಿ ಬರುತ್ತೆ ಅಂತ ಏನಿಲ್ಲ. ನನಗೆ ಎಷ್ಟು ನಾನು ದುಡಿಬೇಕು, ನಂಗೆ ಎಷ್ಟು ಬೆಂಗಳೂರು ಲೈಫಲ್ಲಿ ಹೆಂಗಿರ್ಬೇಕು, ಸೊ ಅಷ್ಟು ದುಡ್ಡು ಬರ್ತಿದೆ. ನೀವು ಅದು ಎಲ್ಲ ನಿಮ್ಮಿಂದಾನೆ ಗೈಸ್, ನಿಮ್ಮಿಂದ. ನೀವು ನನ್ನ ವಿಡಿಯೋಸ್ ನೋಡಿ ಸಪೋರ್ಟ್ ಮಾಡ್ತಿರೋದಕ್ಕೆ ಐ ಆಮ್ ಅರ್ನಿಂಗ್ ಸೆಟಲ್. ಓಕೆ, ಆಯ್ ಮಾಡ್ತಾವ ಗೈಸ್, ಗುಣ ಆಯ್ ಮಾಡ್ತಾವನೆ. ಆಯ್ ಗುಂಡ ಆಯ್. ಸೊ ಇಷ್ಟು ಗೈಸ್ ಅಮೌಂಟ್ ಎಲ್ಲ ಹತ್ರ ಹೇಳಂಗಿಲ್ಲ. ಸೊ ಐ ಹೋಪ್ ನಿಮ್ಗೆ ಅರ್ಥ ಆಗುತ್ತೆ. ನೆಮ್ಮದಿಯಾಗಿ ಜೀವನ ನಡೆಸೋಷ್ಟು ನೀವು ನಮ್ಮನ್ನ ಚೆನ್ನಾಗಿ ಇಟ್ಟಿದ್ದೀರಾ, ಹಂಗೆ ದೇವರು ಇಟ್ಟಿದ್ದಾರೆ ನಮ್ಮನ್ನ.
ಹಂಗೆ ಜೀವನ ಮಾಡ್ತಾ ಇದೀವಿ ಅಷ್ಟೇ. ಅಷ್ಟೇ. ಅದು ಕೂಡ ದುಡ್ಡು ಬರುತ್ತೆ, ಹಂಗೆ ಲಾಸ್ ಆಗತ್ತೆ ನನಗೆ. ಅಲ್ಲಿ ನೋಡ್ರಿ, ಒಂದು 15 ಲಕ್ಷ ರೂಪಾಯಿ ಆ ಮನೆದು ಹೊರಟೋಯ್ತು ಅಷ್ಟೇ ಐತೆ. ಅದು ಇವಾಗ ಎಷ್ಟು ಅವನ್ಗೆ ಕೋರ್ಟು ಅದು ಇದು ಎಲ್ಲ, ಕೋರ್ಟ್ಗೂ ಕೂಡ ಅಷ್ಟು ಖರ್ಚು ಮಾಡ್ಬಿಟ್ಟಿದೀನಿ, ಪೊಲೀಸ್ಗೂ ಅಷ್ಟು ಕೊಟ್ಬಿಡಿ ದುಡ್ಡು. ಸೊ ನಮ್ಗೆ ಅದು 15 ಲಕ್ಷ ರೂಪಾಯಿ ದುಡ್ಡು ವಾಪಸ್ ಬರುತ್ತೆ ಅನ್ನೋ ಡೌಟ್ ನಮ್ಗೆ. ಸೊ ಹಿಂಗ್ ನೋಡಿ, ಹಿಂಗ್ ದುಡಿತೀನಿ, ಹಿಂಗ್ ಕುಡಿಕೋತೀನಿ, ಒಂದ್ ಲೀಸ್ ಹಾಕ್ತೀನಿ, ಅಲ್ಲೇ ಡಮಾರ್ ಅಲ್ಲೇ ಹೊರಟೋಗುತ್ತೆ. ಅಲ್ಲ ಹೇಳಿದ್ದು ಖರ್ಚು ಮಾಡ್ತೀನಪ್ಪ. ನನ್ ಗಂಡ ಸಂಪಾದನೆ ಮಾಡಿರೋ ದುಡ್ಡು ಮೋಸ ಆಗಲ್ಲ. ಇವತ್ತೆಲ್ಲ ವರ್ಷ ಆದ್ರೂ ದುಡ್ಡು ಬರುತ್ತೆ. ನಾನು ಹಾಕಿದ ದುಡ್ಡು ಬರೀ ನಿಂಗೆ ಗಂಡ ಮಾತ್ರ ಅಲ್ಲ, ಅದ್ರಲ್ಲಿ ಪಪ್ಪಂದು ಅಪ್ಪಂದು ಇದೆ. ಶೇರ್ ಅವ್ರದ್ದು ಐತೆ. ಹೌದು. ಅದಕ್ಕೆ ಹೇಳಿದ್ದು. ಏನೇ ಆದ್ರೂ ನಿಯತ್ತಾಗಿ ದುಡಿದಿರೋದು ಬಂದೇ ಬರ್ತದ. ವರ್ಷ ಆಗ್ಲಿ ಪರವಾಗಿಲ್ಲ, ನಾನು ಓಡಾಡ್ತೀನಿ, ಅದಕ್ಕೋಸ್ಕರ ಓಡಾಡ್ತೀನಿ. ಅದು ದೇವ್ರಲ್ಲಿ ಬೇಡ್ಕೋತೀನಿ, ಬರುತ್ತೆ ದುಡ್ಡು. ಲೇಟ್ ಆಗಾದ್ರೂ ಬರುತ್ತೆ. ನೋಡುವ ಬರುತ್ತಾ ಇಲ್ವಾ ಅಂತ ನಂಗೆ ಡೌಟ್ ಇದೆ. ನೋಡೋಣ, ದೇವ್ರು ಮತ್ತೆ ನಿಮ್ಮ ಮೇಲೆ ಬಾರ. ನೀವು ಒಂದು ಬೇಡ್ಕೊಳ್ಳಿ ಗೈಸ್, ದೇವ್ರ ಹತ್ರ ದುಡ್ಡು ಬರ್ಲಿ ವಾಪಸ್ ಅಂತ ಅಲ್ವಾ. ತುಂಬಾ ಕಳ್ಕೊಂಡಿದ್ದೀವಿ. ಓಕೆ ಗೈಸ್, ನೆಕ್ಸ್ಟ್ ಸಾಂಗ್ ನೋಡ್ ಬನ್ನಿ ಗೈಸ್. ಇಲ್ಲಿ ಇನ್ನೊಬ್ರು ಕೇಳಿದ್ದೀರಾ, ಬ್ರೋ ನಾನ್ ನಿಮ್ಮ ವಿಡಿಯೋಸ್ ನ ವ್ಲಾಗ್ಸ್ ನ 4 years ಇಂದ ನೋಡ್ತಾ ಇದ್ದೀನಿ. ನೀವ್ ಯಾಕೆ ಸೋಷಿಯಲ್ ಮೀಡಿಯಾನ ಚೂಸ್ ಮಾಡ್ಕೊಂಡ್ರಿ, ಈ ಇಂಡಸ್ಟ್ರಿನ ಯಾಕೆ ಚೂಸ್ ಮಾಡ್ಕೊಂಡ್ರಿ ಅಂತ ಕೇಳಿದ್ದೀರಾ. ಯಾಕೆ ಚೂಸ್ ಮಾಡ್ಕೊಂಡೆ ಅಂತಂದ್ರೆ ಎಲ್ಲಾರು ಮಾಡ್ತಾರೆ, ಎಲ್ಲರೂ ಚೂಸ್ ಮಾಡ್ಕೊಂಡಿದ್ದಾರೆ ಈ ಇಂಡಸ್ಟ್ರಿನ. ಬಿಕಾಸ್ ಇದೊಂದು ಸ್ವಲ್ಪ ಫ್ರೀ ಆಗಿರುತ್ತೆ ಆ್ಯಂಡ್ ಆರಾಮಾಗಿ ನಾವು ನಮ್ಮ ಡೇ ಲೈಫ್ ತೋರಿಸ್ಬೋದು ಆ್ಯಂಡ್ ಆರಾಮಾಗಿ ವೀಡಿಯೋಸ್ ಮಾಡ್ಬೋದು ಆ್ಯಂಡ್ ನಮ್ಮ ಮೆಮೊರೀಸ್ಗಳೆಲ್ಲ ಇದರಲ್ಲಿ ನಾವು ಕೂಡಾಕೊಬೋದು ಈ ಯೂಟ್ಯೂಬಲ್ಲಿ ಅಂತ. ಆ ಕಾರಣಕ್ಕೋಸ್ಕರ ಚೂಸ್ ಮಾಡ್ಕೊಂಡೆ. ಆ್ಯಂಡ್ ನಂಗೆ ಸ್ವಲ್ಪ ಫ್ರೀ ಅನಿಸ್ತು, ಇದು ಈ ಇಂಡಸ್ಟ್ರಿ ಸ್ವಲ್ಪ ಫ್ರೀ ಅನಿಸ್ತು. ಆ್ಯಂಡ್ ನನ್ನದಿರೋ ಟ್ಯಾಲೆಂಟ್ಗಳನ್ನ ಶೋಕೇಸ್ ಮಾಡ್ಕೊಬೋದು ಈ ಇಂಡಸ್ಟ್ರಿಲಿ. ಆಮೇಲೆ ನಾವು ನಿಮ್ಗೆ ಬೇಗ ಹತ್ರ ಆಗ್ತಿದೀವಿ, ನಮ್ಗೆ ಸಿಗ್ಬೋದು, ಮಾತಾಡ್ಸ್ಬೋದು. ಸೊ ನಮ್ಗೊಂಥರ ಇಷ್ಟ ಆಗುತ್ತೆ, ಖುಷಿ ಆಗುತ್ತೆ. ನಿಮ್ಗೂ ನೋಡಿದಾಗ ಅಲ್ಲಿ ಸಿಕ್ಕಿದಾಗ ಮಾತಾಡ್ಸ್ತೀರಾ, ನೋಡ್ತೀರಾ, ಅದೊಂಥರ ಖುಷಿ ಕೊಡುತ್ತೆ. ಅದು ದೊಡ್ಡ ತೆರೆಯಲ್ಲಿ ನೋಡೋದಕ್ಕಿಂತ ಈ ತರ ಚಿಕ್ಕ ರೋಡ್ ಓಡಾಡ್ಕೊಂಡು ಗಲ್ಲಿ ಓಡಾಡೋದಿರ್ತಲ್ಲ, ಅದು ತುಂಬಾ ಖುಷಿ ಕೊಡುತ್ತೆ. ಹೌದು, ಅದಕ್ಕೆ ನಾನು ಈ ಇಂಡಸ್ಟ್ರಿನ ಚೂಸ್ ಮಾಡ್ಕೊಂಡಿದ್ದೆ. ಸೊ ಗೈಸ್, ಇಲ್ಲಿ ಇನ್ನೊಬ್ರು ಕೇಳಿದ್ದೀರಾ, ಬ್ರೋ ನಾನು ಕೂಡ ರೀಲ್ಸ್ ಮಾಡ್ತೀನಿ ಬಟ್ ರೀಚ್ ಸಿಗ್ತಿಲ್ಲ, ಏನೇ ಟಿಪ್ಸ್ ಬ್ರೋ ಆ್ಯಂಡ್ ಯು ಇನ್ಸ್ಪೈರ್ಡ್ ಮೀ ಅ ಲಾಟ್. ರೀಲ್ಸ್ ಮಾಡ್ತಿದ್ರೆ ರೀಚ್ ಸಿಗಲ್ಲ. ಹೆಂಗ್ ಗೊತ್ತಾ, ಇವಾಗ ನಾನು ಕೂಡ ಮುಂಚೆ ರೀಲ್ಸ್ ಮಾಡ್ತಿದ್ದೆ. ಸೊ ರೀಲ್ಸ್ ಅಲ್ಲ, ಮುಂಚೆ ಬರ್ತಿದ್ದೆ ಟಿಕ್ಟಾಕ್ ಮತ್ತೆ ಮ್ಯೂಸಿಕ್ ಅಲ್ಲಿ, ನಾನು ಕೂಡ ಅವಾಗ ಮಾಡ್ತಿದ್ದೆ. ನಂಗೂ ಅಷ್ಟು ರೀಚ್ ಸಿಗ್ತಿಲ್ಲ, ಅಷ್ಟು ಫಾಲೋವರ್ಸ್ ಬರ್ತಿರ್ಲಿಲ್ಲ. ನಾನು ಕೂಡ ನನಗೆ ಒಂದು 10,000 ಫಾಲೋವರ್ಸ್ ಬರೋದಕ್ಕೆ, ಒಂದು 10,000 ಫಾಲೋವರ್ಸ್ ಬರೋದಕ್ಕೆ ನಾನೊಂದು 2 ವರ್ಷ ಕಾಯ್ದಿದ್ದೀನಿ ಗೈಸ್. ನಾನು ಬರೀ 10,000 ಫಾಲೋವರ್ಸ್ ಗೇನ್ ಮಾಡ್ಕೊಳ್ಳೋದಕ್ಕೆ, ಮತ್ತೆ 1,000 ಲೈಕ್ ಬರೋದಕ್ಕೆ ನಂಗೆ ಒಂದು 2 ವರ್ಷ ಆಗಿದೆ. ನನಗೂ ಕೂಡ ಮುಂಚೆ ಸ್ಟಾರ್ಟಿಂಗ್ ಅಲ್ಲಿ ಯಾರು ಕೂಡ ನಮ್ಮನ್ನ ಗುರ್ತಿಡಿಯಲ್ಲ. ಸೊ ನಾವು ಗುರ್ತಿಡೋ ಥರ ಮಾಡ್ಕೋಬೇಕು. ಅದು ಹೆಂಗೆ ಅಂತಂದ್ರೆ ಕನ್ಸಿಸ್ಟೆನ್ಸಿ ಮೇಂಟೈನ್ ಗೈಸ್. ಡೈಲಿ ವಿಡಿಯೋ ಮಾಡಬೇಕು. ಹೆಂಗ ಜನಗಳು ಒಂದು ವಿಡಿಯೋ ಮಾಡ್ತಾರೆ, ಅದು ವ್ಯೂಸ್ ಬಂದಿದೆ ಅಂದ್ರೆ ಹಂಗೆ ಬಿಟ್ಬಿಡ್ತಾರೆ ವಿಡಿಯೋ ಮಾಡೋದು, ಮತ್ತೆ ಬೇಜಾರಾಗ್ಬಿಡ್ತಾರೆ. ಸೊ ಬೇಜಾರು ಮಾತ್ರ ಆಗಕ್ಕೆ ಹೋಗ್ಬಿಡಿ. ಆದಷ್ಟು ಮಾಡಿ 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 ಡೈಲಿ ಮಾಡ್ತೀರಿ, ಒಂದಲ್ಲ ಒಂದು ದಿವಸ ನಿಮಗೂ ಕೂಡ ರೀಚ್ ಸಿಗುತ್ತೆ. ಓಕೆನಾ, ಇದು ನನ್ನ ಕಡೆಯಿಂದ ನಿಮ್ಗೆ ಟಿಪ್ಸ್. ಆದಷ್ಟು ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡಿ, ಇಷ್ಟೇ. ಆಮೇಲೆ ಇನ್ನೊಬ್ರು ಕೇಳಿದಿರ ಇಲ್ಲಿ, ಯುವರ್ ಹೈಟ್ ಆ್ಯಂಡ್ ವೆಯ್ಟ್ ಬ್ರೋ ಅಂತ. ನನ್ನ ಹೈಟ್ ಬಂದ್ಬಿಟ್ಟು ಎಷ್ಟು, ನನ್ನ ಹೈಟು 5'10" ಇದೀನಲ್ಲ, 5'10" ಇದೀನಿ ಗೈಸ್. 5'11" 5'10" ಇವೆರಡು ಆದ್ರೆ ಒಂದಿದ್ದೀನಿ. ಆ್ಯಂಡ್ ನನ್ನ ವೆಯ್ಟ್ ಬಂದ್ಬಿಟ್ಟು 78 ಗೈಸ್. ಅವಾಗ ಫ್ಲಕ್ಚುಯೇಟ್ ಆಗ್ತಿರುತ್ತೆ, ನಾನು ತಪ್ಪ ಸಣ್ಣ ಆಗ್ತಾ ಇರ್ತೀನಿ ಗೈಸ್. ಇಲ್ಲಿ ಇನ್ನೊಬ್ರು ಕೇಳಿದಿರಾ, ನಿಮ್ಮ ಲೈಫಲ್ಲಿ ಏನಾದರೂ ಪ್ರಾಬ್ಲಮ್ ಆದರೆ ನೀವು ನಿಮ್ಮನ್ನ ಹೇಗೆ ಮೋಟಿವೇಟ್ ಮಾಡ್ಕೊಂತೀರಾ ಹೇಳಿ ಬ್ರೋ ಅಂತ ಕೇಳಿದಿರಾ. ಸೊ ಗೈಸ್, ನನಗೇನು ಪ್ರಾಬ್ಲಮ್ ಆದ್ರೆ ಲೈಫಲ್ಲಿ ಫಸ್ಟ್ ನೋಡಿದೆ ನಾವು ಅಪ್ಪನ ಮಕಾನ ಇವ್ರ ಮಕ ನೋಡ್ಬಿಡ್ತೀನಿ. ಯಾಕೆ ಗೊತ್ತಾ, ಅವರಷ್ಟು ಪ್ರಾಬ್ಲಮ್ ನಾನು ಫೇಸ್ ಮಾಡಿಲ್ಲ. ಅವ್ರು ತುಂಬಾ ಪ್ರಾಬ್ಲಮ್ಗಳು ಫೇಸ್ ಮಾಡ್ಬಿಟ್ಟಿದ್ದಾರೆ. ಅವಾಗ ಅವ್ರು ನೋಡ್ತೀನಿ, ಅವ್ರು ನಾವು ಮೋಟಿವೇಟ್ ಆಗ್ತೀನಿ. ನಮ್ಮ ಅಪ್ಪನ್ಗೇನೆ ಪ್ರಾಬ್ಲಮ್ ಬಂದ್ಬಿಟ್ಟು ಆದ್ರೂ ಕೂಡ ಅವ್ರು ನಮ್ಮನ್ನ ಸಾಕಿದಾರಲ್ಲ. ಸೊ ನನಗೇನು ಪ್ರಾಬ್ಲಮ್ ಬಂದ್ರೆ ನಾನು ಆರಾಮಾಗಿ ಬದುಕ್ಬೋದು ಅಂತ ನಾನು ಆ ಥರ ಫೀಲ್ ಮಾಡ್ಕೊಂಡು ಸುಮ್ಮನೆ ಆಗ್ಬಿಡ್ತೀನಿ. ಮೋಟಿವೇಶನ್ ಬಂದ್ಬಿಟ್ಟು ನಾವು ಅಪ್ಪನೇ ಗೈಸ್. ಸೊ ಈಸ್ ಮೈ ಮೋಟಿವೇಶನ್. ಒಪ್ತೆ ಕಡೆ ಒಪ್ತೆ. ನಿನ್ ಮನ್ಸು ಎಷ್ಟು ಪರಿಶುದ್ಧವಾಗದು ಅಷ್ಟು ನೀ ಚೆನ್ನಾಗಿ ಬದುಕ್ತೀಯ. ಸರಿ, ನಿನಗೆ ಹಂಗೆ ನಮ್ಮ ಮಕ್ಳು, ನಿನ್ ಮಕ್ಳು ಮೋಟಿವೇಶನ್ ನಿಂಗೆ ನಾವು ಮೋಟಿವೇಶನ್. ನಂಗೆ ನನ್ನ ಜೀವನನೇ ಮೋಟಿವೇಶನ್. ಓ ಹಂಗೆ, ನಮ್ಮ ಅಮ್ಮನ ಜೀವನನೇ ಮೋಟಿವೇಶನ್ ಅಂತ ಗೈಸ್. ಹೌದು, ಹೆಂಗಿದ್ದೀವಿ ಮೋಟಿವೇಶನ್. ಮುಂದೆ ಹೆಂಗಾಗ್ತೀವಿ ಗೊತ್ತಿಲ್ಲ, ಇವಾಗ ಹೆಂಗಿದ್ದೀವಿ, ಇಲ್ಲಿ ಗಂಟನೂ ಜೀವನ ಹೆಂಗಿದೆ, ಇದೇ ಮೋಟಿವೇಶನ್. ಸೊ ಗೈಸ್, ಇಲ್ಲಿ ಇನ್ನೊಬ್ರು ಕೇಳಿದಿರಾ, ವರುಣ್ ಬ್ರೋ, ಚೈತ್ರ ಅಕ್ಕ ನಿಮ್ಮ ಮನೆಯಿಂದ ಹೋದ್ರೆ ನಿಮ್ಗೆ ಯಾವ ತರ ಫೀಲ್ ಆಗುತ್ತೆ ಅಂಡ್ ಎಷ್ಟು ಮಿಸ್ ಮಾಡ್ಕೊಂತೀರಾ ಅವ್ರನ್ನ? ನಿಂಗೆ ಕೇಳಿ ನೀನ್ ಹೇಳು. ಅಲ್ಲ ಗೈಸ್, ನನಗೆ ಅಂದ್ರೆ ಬೇಜಾರಾಗುತ್ತೆ. ಯಾರಿಗೆ ಆಗಿರ್ಲಿ, ಇವಾಗ ಒಂದೇ ಬ್ಲಡ್ ಲೈನ್ ಅಲ್ಲಿ ಬೆಳೆದಿರೋದಲ್ಲ ನಾವಿಬ್ರು. ಸೊ ಚಿಕ್ಕ ವಯಸ್ಸಿನ ಜೊತೆಗೆ ಇದ್ವಿ. ಅದಾದ್ಮೇಲೆ ಇವಾಗ ಸಡನ್ ಆಗಿ ಅವಳು ಇನ್ನೊಂದು 2-3 ತಿಂಗಳು ಇರ್ತಾಳೆ, ಮೋಸ್ಟ್ಲಿ 1 ತಿಂಗಳು ಇರ್ತಾಳೆ, ಇನ್ನೊಂದು ಬರೀ 10 ದಿವಸ ಗೊತ್ತಿಲ್ಲ. ಅವಳ ಅಕಸ್ಮಾತ್ ಏನೋ ಹೋಗ್ಬಿಟ್ರೆ ಸಿಕ್ಕಾಬಿಟ್ಟೆ ಮನೆಯೆಲ್ಲ ಬಿಕೋ ಅನ್ಸುತ್ತೆ. ಅದು ಬರೀ ದೊಡ್ಡ ಮನೆ ಮಾಡ್ಬಿಟ್ಟಿನಿ, ಅವಳು ಇರ್ತಾಳೆ ಅನ್ನೋ ಕಾರಣಕ್ಕೋಸ್ಕರ ಮಾಡಿದೆ, ಮಕ್ಕಳೆಲ್ಲ ಇರ್ತಾರೆ ಅಂತ. ಬಟ್ ಇವಾಗ ಟೈಮ್ ಹತ್ರ ಬರ್ತಾ ನಮಗೂ ಬೋರ್ ಆಗುತ್ತೆ ಅಂಡ್ ಬೇಜಾರಾಗುತ್ತೆ. ಲೈಫ್ ಮೂವ್ ಆನ್ ಆಗ್ಲೇಬೇಕಲ್ವಾ. ಹಂಗಿರ ಅವಳನ್ನ ಬಂದ್ಬಿಟ್ಟು ನಮ್ಮನೆ ಕೊಡಾಕೊಂಡು ಇರೋದಕ್ಕಂತೂ ಆಗಲ್ಲ. ಅವಳದೇ ಆದಂತ ಅವಳದೊಂದು ಕುಟುಂಬ ಇದೆ, ಅವಳದೇ ಒಂದು ಫ್ಯಾಮಿಲಿ ಇದೆ.
ಸೊ ಮೂವ್ ಆನ್ ಆಗ್ಲೇಬೇಕು ಅಲ್ವೇ? ಬರ್ತಾ ಇರ್ತೀವಿ ಹೋಗ್ತಾ ಇರ್ತೀವಿ ಅಷ್ಟೇ. ಅಷ್ಟೇ. ಅದಕ್ಕೆ ನಾವು ಹತ್ರದಲ್ಲೇ ಕೊಟ್ಟಿರೋದು, ಜಾಸ್ತಿ ದೂರ ಕೊಟ್ಟಿಲ್ಲ. ಅದಕ್ಕೆ ನಾನು ಬೆಂಗಳೂರಲ್ಲೇ ಒಪ್ಕೊಂಡಿರೋದು. ನಮ್ಮಮ್ಮ ಆನೆಕಲ್ಲು, ಆಂಧ್ರ ಪ್ರದೇಶ ಎಲ್ಲೆಲ್ಲೋ ತೋರಿಸ್ತು. ಎಲ್ಲೂ ದೂರ ಹೋಗಲ್ಲ, ಬೆಂಗಳೂರಲ್ಲೇ ಇರ್ತೀನಿ. ಅರ್ಧ ಗಂಟೆ ಪ್ರಯಾಣ ಅಷ್ಟೇ. ಅಷ್ಟೇ, 20 ನಿಮಿಷ ಅರ್ಧ ಗಂಟೆ ಪ್ರಯಾಣ. ಒಂದ್ ಕಷ್ಟ ಅಂದ್ರೆ ಓಡೋಗ್ಬೋದು, ಏನೋ ಒಂದು ನೋಡ್ಬೇಕಂದ್ರೆ ಓಡೋಗ್ಬೋದು. ಅದಕ್ಕೆ ಜಾಸ್ತಿ ಟ್ರಾವೆಲಿಂಗ್ ಮಾಡ್ಕೊಂಡು ಹೋಗಿ ನೋಡುವಂತ ಪ್ರಮೇಯನೇ ಇಲ್ಲ ನಮ್ಗೆ. ಹೌದು. ಹತ್ತದಲ್ಲಿ 10-15 ನಿಮಿಷದಲ್ಲಿ ಹೋಗಿ ನೋಡುವಂತದ್ದು ಹತ್ತದಲ್ಲಿ ಕೊಟ್ಕೊಂಡಿದ್ವಿ. ಹಂಗಾಗಿ ಬೇಜಾರ್ ಏನಿಲ್ಲ, ಸಂತೋಷವಾಗಿ ಕಳಿಸ್ಕೊಡ್ಬೇಕು, ಸಂತೋಷವಾಗಿ ನೋಡ್ಕೊಂಡ್ ಬರ್ಬೇಕು. ಸೊ ಗೈಸ್, ಇಲ್ಲಿ ಇನ್ನೊಬ್ರು ಕೇಳಿದಿರಾ, ಒನ್ ಅನ್ಫರ್ಗೆಟಬಲ್ ಮೆಮೊರಿ ವಿತ್ ಚೈ ಅಕ್ಕ. ಅನ್ಫರ್ಗೆಟಬಲ್ ಮೆಮೊರಿ ಅಂತಂದ್ರೆ, ಹಾಗೆ ಚಿಕ್ಕ ವಯಸ್ಸಲ್ಲಿ ಟ್ಯೂಷನ್ ಅಲ್ಲಿ ನಾವು ಟ್ಯೂಷನ್ ಬಿಡ್ತೋ ಗೈಸ್, ನಮ್ಮಂಗ ವೆಯ್ಟ್ ಮಾಡಿದ್ವಿ ನಮ್ಮ ಪಿಕ್ ಮಾಡಕ್ ನಮ್ಮನ್ನ ಬಂದ್ಬಿಟ್ಟು ಅಂತ. ಸೊ ಆ ಟೈಮಲ್ಲಿ ಏನೋ ಗೇಮ್ ಕಣ್ಣ ಮುಚ್ಚನ ಏನೋ ಆಡ್ತಿದ್ವಿ. ಸೊ ಆ ಟೈಮಲ್ಲಿ ನಮ್ಮ ಅಕ್ಕ ಎಲ್ಲ ಬಚ್ಚಿಕೊಂಡಿದ್ಲು ಕೆಳಗಡೆ ಎಲ್ಲ. ನಾನು ಅವಳಿಗೆ ಸಿಕ್ಬಿಡ್ಲು, ನನಗೆ ಖುಷಿಗೆ ಏನ್ ಮಾಡ್ಬಿಟ್ಟೆ ಅವಳಿಗೆ ಚಪ್ಪಲಿ ಹೊಡೆದ. ಅವಾಗ ಅವಳಿಗೆ ಸಿಕ್ಬಿಡ್ಲು, ನನಗೆ ಖುಷಿಗೆ ಏನ್ ಮಾಡ್ಬಿಟ್ಟೆ ಜಾಸ್ತಿ ಓದ್ಬಿಟ್ಟೆ, ಅವಳಿಗೆ ಓದ್ಬಿಟ್ಟು ಸಿಕ್ಬಿಡ್ಲು ಅಂತ ಕಿರ್ಚ ಆಡ್ಕೊಂಡ್ ಬಂದೆ. ಆಮೇಲೆ ಇವಳಿಗೆ ಅದು ಎಲ್ಲಿತ್ತೋ ಕೋಪ ನನಗಂತೂ ಗೊತ್ತಿಲ್ಲ ಗೈಸ್. ನನಗೆ ಗೆದ್ದಳ್ಳಿ, ನಾವು ಅವಾಗ ಇದ್ದಿದ್ದು ಹಳ್ಳಿಲಿ. ಸೊ ಇಡೀ ಊರು ಸುತ್ತಾಡ್ಸ್ಬಿಡೋ, ನನಗೆ ಚಪ್ಪಲಿ ಹೊಡೆದ್ಬಿಟ್ಟು ನನಗೆ ಸಮಾಧಾನ ಮಾಡಿ ಸುತ್ತಾಡ್ಸಿ ನನಗೆ ಚಪ್ಪಲಿ ಹೊಡೆದವ್ರು ಗೈಸ್. ಅವಾಗ ಅದೊಂದು ಅನ್ಫರ್ಗೆಟಬಲ್ ಮೂಮೆಂಟ್ ನನಗೆ ಅಲ್ವೇನಿದ್ರ. ಅದೇ ನನಗೆ ಬಸ್ಸಲ್ಲಿ ಹೋಗ್ಬೇಕಾದ್ರೆ ಹೇಳ್ಕೊಂಡು ಹೋಗ್ತೀವಲ್ಲ, ಪಾರ್ಲೇಜಿ ಬಿಸ್ಕೆಟ್ ತಿನ್ಕೊಂಡು, ಏನ್ ಹೇಳು, ಧೂಮಪಾನ ನಿಷೇಧಿಸಿದೆ, ನೋ ಸ್ಮೋಕಿಂಗ್, ಬೀಡಿ ಊದಬಾರದು ಅಂತ ಫುಲ್ಲು ಎಲ್ಲಿ ನಾಗಶೆಟ್ಟಳ್ಳಿಯಿಂದ ಗೆದ್ಲಳ್ಳಿವರೆಗೂ ಹೇಳ್ಕೊಂಡು ಹೋಗ್ತಿದ್ವಿ. ನಂಗೆ ಅದೇ ನೆನಪು ಜಾಸ್ತಿ. ಇಲ್ಲಿ ಇನ್ನೊಬ್ರು ಕೇಳಿದಿರಾ, ನೀವು ಕರೆಂಟ್ ಯೂಟ್ಯೂಬ್ ಬಿಟ್ಟು ಬೇರೆ ಏನ್ ಜಾಬ್ ಮಾಡ್ತೀರಾ ಅಂತ ಕೇಳಿದಿರಾ. ಸೊ ಕರೆಂಟ್ ನಾನು ಯೂಟ್ಯೂಬ್ ಬಿಟ್ಬಿಟ್ಟು ಇವಾಗ ಟ್ರಾವೆಲ್ ಬಿಸ್ನೆಸ್ ನಡೆಸ್ತಾ ಹಿಂಗೆ ಡ್ರೀಮ್ ಟ್ರಾವೆಲರ್ಸ್ ಅಂತ. ಸೊ ನಿಮ್ಗೆ ಅದು ಇನ್ಸ್ಟಾಗ್ರಾಮ್ ಪೇಜಲ್ಲಿ ಸಿಗುತ್ತೆ, ಹೋಗಿ ನೋಡ್ಕೊಬೋದು ನೀವು. ಸೊ ಅದ್ರಲ್ಲಿ ನಾವು ಇವಾಗ ಟ್ರಾವೆಲ್ ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ದೀನಿ ಇವಾಗ ಜಸ್ಟ್. ಸೊ ನೋಡೋಣ, ಅದು ಕೂಡ ಮಾಡಿದ್ದೀನಿ. ಆ್ಯಂಡ್ ಯೂಟ್ಯೂಬು ಮತ್ತು ಶೂಟ್ಸು, ಪ್ರಮೋಷನ್ಸ್ ಪ್ರತಿಯೊಂದನ್ನು ಕೂಡ ಮಾಡ್ತಿದ್ದೀನಿ, ಅದು ಬಿಟ್ಟು ಯೂಟ್ಯೂಬ್ ಬಿಟ್ಟು. ಸೊ ಇದು ನನ್ನ ಬಿಸ್ನೆಸ್. ಇಲ್ಲಿ ಇನ್ನೊಂದು ಸೂಪರ್ ಕ್ವಶನ್ ಕೇಳಿದ್ದೀರಾ, ಕುಶಾನಿ ಸ್ಕಿನ್ ಕೇರ್ ರೂಟೀನ್ ಪ್ಲೀಸ್ ಅಂತ ಕೇಳಿದ್ದೀರಾ. ಅವ್ರ ಅಮ್ಮಂಗೆ ಕೇಳ್ಬೇಕಾಯ್ತು, ಕುಶಾನಿ ಸ್ಕಿನ್ ಕೇರ್ ರೂಟೀನ್. ಸ್ಕಿನ್ ಕೇರ್ ರೂಟೀನ್ ಏನು ಮಾಡಲ್ಲ ಅವಳಿಗೆ. ನಾವು ಅಟ್ಲೀಸ್ಟ್ ಮಾಯಿಶ್ಚರೈಸರ್ ಹಾಕೊಂಡು ಸನ್ಸ್ಕ್ರೀನ್ ಹಾಕೊಂಡು ಎಲ್ಲ ಹೋಗ್ತೀವಿ. ಅವಳಿಗೆ ಬರೀ ಸೆಬಾಮೆಡ್ ಪ್ರಾಡಕ್ಟ್ ಒಂದು ಫೇಸ್ ಕ್ರೀಮ್ ಹಾಕ್ತೀನಿ ಅಷ್ಟೇ, ಅದು ಬಿಟ್ಟರೆ ಇನ್ನೇನು ಆಗ್ತಲ್ಲ. ಸೊ ಗೈಸ್, ನಿಮ್ ತಲೆಗೆ ಬರ್ಬೋದು ಕುಶಾನಿ ಹೇಳಿದಾಳೆ ಈ ವಿಡಿಯೋ ಕಾಣಿಸ್ತಿಲ್ಲ ಅಂತ. ಅವಳು ಒಳ್ಳೆ ಸ್ಲೀಪ್ ಹೊಡಿತಾವಳೆ. ಅವಳಿಗೆ ಇವಾಗ 1:30 ಟೈಮ್ ನೋಡ್ರಿ, ಇಲ್ಲಿ 1:05 ಓಕೆನಾ. ಅವಳಿಗೆ 12 ಗಂಟೆ ಮೇಲೆ ಅವಳಿಗೆ ನಿದ್ದೆ ಮಾಡ್ಬಿಡ್ತಾಳೆ. ಅವಳಿಗೊಂದು ಒಳ್ಳೆ ಸ್ಲೀಪರ್. ಇವನ್ ಮಾತ್ರ ಮಲಗದೇ ಇಲ್ಲ, ಬರೀ ಕಿಯೋ ಅನ್ಕೊಂಡಿರ್ತಾನೆ ವಿಡಿಯೋ ಪೂರ್ತಿ. ಸೊ ಗೈಸ್, ಇಲ್ಲಿ ಇನ್ನೊಬ್ರು ಕೇಳಿದಿರಾ, ಹೌ ಟು ಓವರ್ಕಮ್ ಫ್ರಮ್ ಬೀಯಿಂಗ್ ಇಂಟ್ರೋವರ್ಟ್. ಐ ಆಮ್ ಇಂಟ್ರೋವರ್ಟ್ ಈವನ್ ವಿತ್ ಮೈ ಫ್ಯಾಮಿಲಿ. ನಮ್ಮ ಅಮ್ಮನ ಕಡೆ ನಮ್ಮ ಅಮ್ಮ ಚೆನ್ನಾಗಿ ಅದ್ರ ಬಗ್ಗೆ ಹೇಳ್ತಾರೆ. ಮಾಮ್ ಇಂಡಿಯಾ, ಇವಾಗ ಹೇಳು. ಇವಾಗ ಒಬ್ರು ಯಾರೋ ಇಂಟ್ರೋವರ್ಟ್ ಅಂತೆ ಅವರು. ಸೊ ಅವ್ರು ಇಂಟ್ರೋವರ್ಟ್ ಇಂದ ಆಚೆ ಬರ್ಬೇಕಂತೆ. ಇಂಟ್ರೋವರ್ಟ್ ಅಂದ್ರೆ ಅದ್ರ ಅರ್ಥ ಹೇಳು. ನಮಗೆ ಇಂಟ್ರೋವರ್ಟ್ ಅಂದ್ರೆ ನಂಗೆ ಗೊತ್ತಿಲ್ಲ ಕಾಣಿಸಿದ್ರ. ಮುಜುಗರ ಅಂದ್ರೆ ಇವಾಗ ಒಬ್ರ ಹತ್ರ ಹೋಗಿ ಮಾತಾಡೋದಕ್ಕೆ ಮುಜುಗರ ಪಡ್ಕೊಳ್ಳೋದು, ಮತ್ತೆ ಒಂಥರ ಏನೋ ಶೈ ಫೀಲ್ ಆಗೋದು. ಅಂದ್ರೆ ಈ ಮಾತಾಡ್ಬಿಟ್ರೆ ಏನ್ ಅನ್ಕೊಂಡ್ಬಿಟ್ರೆ ಅನ್ಕೊಳ್ಳೋದು, ಆತರ. ಏಂತಕ್ ಮುಜುಗರ ಪಟ್ಕೊಬೇಕು? ನಾವ್ ಹೇಗಿದೀವೋ ಹಾಗೆ ನಮ್ಮನ್ನ ಪರಿಚಯಿಸ್ಕೊಂಡ್ರೆ ಆಯ್ತು. ಅದಕ್ಕೆ ಮುಜುಗರ ಏನು ಪಟ್ಕೋಬಾರ್ದು. ನಾವ್ ಹೆಂಗಿದೀವಿ ಹಂಗ ಒಪ್ಕೊಳ್ಳೋರು ಒಪ್ಕೊಂತಾರೆ, ಒಪ್ಕೊಳ್ತಿದ್ದವ್ರಿಲ್ಲ, ಅದ್ರ ಬಗ್ಗೆ ತಲೆನೇ ಕೆಡ್ಸ್ಕೋಬಾರ್ದು. ಹಂಗೆ ಮುಂದಕ್ಕೆ ಹೋಗ್ತಾ ಇರ್ಬೇಕಷ್ಟೇ. ಸೊ ನಾನು ಕೂಡ ಅದೇ ಹೇಳ್ತೀನಿ, ಇವಾಗ ಇಂಟ್ರೋವರ್ಟ್ ಆಗಿರೋದ್ರಿಂದ ನಿಮ್ಗೆ ಏನ್ ಯೂಸು? ಫಸ್ಟ್ ಆಫ್ ಆಲ್ ಇಂಟ್ರೋವರ್ಟ್ ಏನಕ್ಕೆ? ಇಂಟ್ರೋವರ್ಟ್ ಆಗಿರ್ಬೇಕು, ಎಲ್ಲಿ ಆಗಿರ್ಬೇಕು. ಸೊ ಆ ಟೈಮಲ್ಲಿ ಆ ಸಿಚುವೇಶನ್ ಮಾತ್ರ ಆಗಿರ್ಬೇಕು. ಸೊ ಫ್ಯಾಮಿಲಿ ಜೊತೆ ನಾವು ಇಂಟ್ರೋವರ್ಟ್ ಆಗಿರೋದು ವೇಸ್ಟ್ ಅನ್ಕೋತೀನಿ. ಸೊ ಫ್ಯಾಮಿಲಿ ಜೊತೆ ನಾವು ಆಕ್ಚುಲಿ ಚೆನ್ನಾಗಿರ್ಬೇಕು. ಸೊ ಆಚೆ ಫ್ರೆಂಡ್ಸು ಮತ್ತೆ ಬೇರೆ ಹೊಸೊಬ್ರ ಜೊತೆ ಇಂಟ್ರೋವರ್ಟ್ ಆಗಿರೋ ಅದು ಓಕೆ, ಅದು ಬೇರೆ ತರ. ಸೊ ಬಿಟ್ ಫ್ಯಾಮಿಲಿ ಜೊತೆ ಆರಾಮಾಗಿರಿ, ಖುಷಿಯಾಗಿರಿ. ಅವರು ಕೂಡ ನೀವು ಖುಷಿಯಾಗಿರ್ತಾರೆ ಅಷ್ಟೇ. ಇನ್ನೊಂದು ಕ್ವಶನ್ ಹೋಗೋಣ. ಸೊ ಈ ಕ್ವಶನ್ ಸುಮಾರು ಜನ ಕೇಳಿದ್ದೀರಾ. ಸುಮಾರು ಅಂದ್ರೆ ಒಂದು 5,000-6,000 ಮೇಲೆ ಜನನ ಮೆಸೇಜ್ ಮಾಡಿದ್ರ ಇದಕ್ಕೆ. ಸೊ ಏನಂತಂದ್ರೆ, ನಿಮ್ಮ ಮದುವೆ ಯಾವಾಗ? ಸೊ ಅದನ್ನೇ ಕೇಳ್ತೀರಿ ಎಲ್ರು. ನನ್ನ ಮದುವೆ ಯಾವಾಗಮ್ಮ? ಮಾಡೋಣ. ಮನುಷ್ಯ ಹುಟ್ಟಿದ್ಮೇಲೆ ಮದುವೆ ಮಾಡ್ಲೇಬೇಕು. ಸರಿ, ಮದುವೆ ಯಾವಾಗ? ಯಾವಾಗ ಹೂ ಅಂತೀವಿ ಅವಾಗ. ನಾನು ಯಾವಾಗ ಹೂ ಅಂತೀರ ಅವಾಗ. ಮಾಡ್ಕೊಳ್ಳಲ್ಲ ಅಂತ ಗೈಸ್, ನನ್ನ ಮದುವೆ ಆದಷ್ಟು ಬೇಗ ಆಗೋಣ ಗೈಸ್, ಆಗೋಣ. ಸ್ವಲ್ಪ ನೋಡೋಣ ಅಂದ್ರೆ ಮದುವೆ ಯಾವಾಗ ಆಗೋದು ಅಂತ. ಮದುವೆ ಸ್ವಲ್ಪ ನೋಡೋಣ, ಅದೇ ಏನ್ ನೋಡ್ತೀಯಾ? ಅದೇ ಮದುವೆ ಯಾವಾಗ ಆಗೋದು ಅಂತ. ಲೈಫ್ ಇನ್ನೊಂದ್ ಸ್ವಲ್ಪ ನೋಡೋಣ ಅಂತ. ಹೌದು. ಹಂಗೇಳು, ಮ್ಯಾಚ್ ಮಾಡಕ್ಕೆ ಬರ್ಬಲ್ಲ, ಸುಮ್ಮನೆ ತಗ್ಲಕೋಬೇಡ. ಅದೇನ ಪ್ಯಾಚ್ ಅಪ್ ಮಾಡ್ಬೇಕು ಹಂಗೇನೆ. ಅದಕ್ಕೆ ನನ್ನಂತ ಸ್ಕ್ರೂ ಡ್ರೈವರ್ನ ಪಕ್ಕದಲ್ಲಿ ಇಟ್ಕೊಂಡು. ಅಲ್ಲ ಗೈಸ್, ಮದುವೆ ಆಗ್ತೀನಿ ನೋಡ. ಕುಶಾನಿ ಒಳಗಡೆಯಿಂದ ಪುಟ ಅಂತ ಕರಿತಾ ಉಂಟು. ಏ ಕುಶಾನಿ, ನಾನು ವ್ಲಾಗ್ ಮಾಡ್ತಾ ಇದೀನಿ, ಇಲ್ಲಿ ನೋಡಿಲಿ. ಆಯ್ ಮಾಡಿ ಎಲ್ರಿಗೂ, ಆಯ್ ಮಾಡವ ನೀ ಎಲ್ರಿಗೂ. ಮಾಡ್ತೀಯ ಮಾಡಲ್ ಬೇಡ? ಆಯ್ತು, ಮತ್ತೇನೆ ಕರೆದೆ, ಮಲ್ಕೋತೀವಿ ಅಂದ್ರೆ ಮಲ್ಕೋ.
ಸೊ ಗೈಸ್ ಆಮೇಲೆ ಇಲ್ಲಿ ಇನ್ನೊಬ್ರು ಕೇಳಿದಿರಾ, ಬ್ರೋ ನಿಮ್ಗೆ ಯಾವ ತರ ಮದುವೆ ಆಗ್ಬೇಕು ಅಂತ ಡ್ರೀಮ್ ಇದೆ? ನನಗೆ ಯಾವ ತರ ಮದುವೆ ಆಗ್ಬೇಕಂತ ಡ್ರೀಮ್ ಅಲ್ಲೇ ಇಲ್ಲ ಗೈಸ್. ನನಗೆ ಮದುವೆ ಆಗ್ಬೇಕಷ್ಟೇ. ಯಾವ ತರ ಮದುವೆ ಆಗ್ಬೇಕು ಅಂತ ನಂಗೆ ಆಕ್ಚುಲಿ ಡ್ರೀಮ್ ಅಲ್ಲೇ ಇಲ್ಲ. ನನಗೆ ದೇವಸ್ಥಾನ ಮದುವೆ ಆದ್ರೂ ಓಕೆನೆ, ಇಲ್ಲ ದೊಡ್ಡದಾಗ ಗ್ರ್ಯಾಂಡ್ ಆಗಿ ಮದುವೆ ಆದ್ರೂ ಓಕೆನೆ. ನನಗೆ ಅಂತ ಡ್ರೀಮ್ ಗೇಮ್ ಅಲ್ಲಿ ಏನಿಲ್ಲ. ನನಗೆ ಹೆಂಗ್ ಬೇಕೋ ಹಂಗೆ ಆ ಟೈಮಲ್ಲಿ ಆ ಸಿಚುವೇಶನ್ ಅಲ್ಲಿ ನನ್ನ ಹತ್ರ ಎಷ್ಟು ದುಡ್ಡಿದೆ ಅದು ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಯಾವ ತರ ಮದುವೆ ಆಗಬೇಕು ಅಂತ. ಮದ್ವೆ ಹೆಂಗ್ ಮಾಡ್ಕೊಂತೀವಿ ಅನ್ನೋದಕ್ಕಿಂತ ನಾವ್ ಹೆಂಗ್ ಬದುಕ್ತೀವಿ ಅನ್ನೋದು ಮುಖ್ಯ ಅಷ್ಟೇ. ಹೌದು. ಸೊ ಗೈಸ್ ಆಮೇಲೆ ಇನ್ನೊಬ್ರು ಕೇಳಿದಿರಾ, ಬ್ರೋ ನೀವು ಲಿಂಗಾಯತರು ಬಟ್ ಚಿಕನ್ ತಿಂತೀರಾ ಅಂತ ಕೇಳಿದಿರಾ. ಗೈಸ್ ನನಗೆ ಪ್ರೋಟೀನ್ ಬೇಕು. ನಾನಿವಾಗ ಇರೋದು ಈ ಫೀಲ್ಡಲ್ಲಿ ಅಂತಂದ್ರೆ ನಾನು ಬರೀ ವೆಜ್ ತಿನ್ಕೊಂಡು ಬಾಡಿ ಮಾಡೋದಕ್ಕಂತೂ ಆಗೋದಿಲ್ಲ. ಅದು ತುಂಬ ಕಷ್ಟ, ಲೇಟ್ ಪ್ರಾಸೆಸ್ ಆಗುತ್ತೆ, ಬಟ್ ಲೇಟ್ ಪ್ರಾಸೆಸ್ಸು. ಬಟ್ ನನಗೆ ಇನ್ಸ್ಟೆಂಟ್ ಪ್ರಾಸೆಸ್ ಬೇಕು. ಆ್ಯಂಡ್ ನಾನಿವಾಗಿರೋ ಈ ಫೀಲ್ಡಲ್ಲಿ ನನಗೆ ಇವಾಗ ಬಾಡಿ ಬೇಕೇ ಬೇಕು. ಸೊ ಆ ಕಾರಣಕ್ಕೋಸ್ಕರ ನಂಗೆ ಪ್ರೋಟೀನ್ ಬೇಕು ಅನ್ನೋ ಕಾರಣಕ್ಕೋಸ್ಕರ ನಾನು ಚಿಕನ್ ತಿಂತೀನಿ. ಬಟ್ ನಮ್ಮ ಮನೇಲಿ ನಾನು ಒಬ್ಬನೇ ತಿನ್ನೋದು. ನಮ್ಮ ಮನೇಲಿ ನಮ್ಮ ಅಮ್ಮ ನನಗೆ ಪರ್ಮಿಷನ್ ಕೊಟ್ಟು ತಿನ್ನೋದಕ್ಕೆ. ನಮ್ಮ ಹೇಳಿದ್ವಿ ನಾವು ಬೇಡ ಅಂತೇಳಿ. ಸೊ ಅವ್ನು ಅದು ಬೇಕೇ ಬೇಕು, ತಿನ್ನಲೇಬೇಕು, ಅದರಿಂದನೇ ನಮ್ಗೆ ಪ್ರೋಟೀನ್ ಸಿಗೋದ್ರಿಂದ ನಾವು ಒತ್ತಾಯ ಮಾಡಕ್ ಹೋಗ್ಲಿಲ್ಲ. ಬಟ್ ಜೀವನ ಅನ್ನೋದು ಜೀವನದಲ್ಲೂ ಒಂದೊಂದು ಇಷ್ಟ ಕಷ್ಟ ಅಂತಿರ್ತಾವಲ್ವಾ. ಸೊ ಅವನಿಷ್ಟಕ್ಕೆ ನಾವೇ ಅಡ್ಡಿ ಆಗ್ಬೇಕು ಅಂತ ಬಿಟ್ಟಿದೀವಿ. ಬಟ್ ಸುಮಾರು ನಾನು ನೋಡಿದೀನಿ ಕಮೆಂಟ್ಸ್ಗಳಲ್ಲಿ, ನಿಮ್ ಮನೇಲಿ ಯಾಕೆ ಮಾಡಲ್ಲ, ನಿಮ್ ಮನೇಲಿ ಯಾಕೆ ತೋರ್ಸಲ್ಲ ಅಂತ. ನಮ್ಮ ಮನೇಲಿ ಮಾಡೋದು ಇಲ್ಲ, ನಮ್ಮ ಮನೇಲಿ ನಾವು ತೋರ್ಸೋದು ಇಲ್ಲ. ಅವನೊಬ್ಬ ಆಚೆ ತಿನ್ಕೊಂತಾನೆ, ಅದಕ್ಕೋಸ್ಕರ ಓಕೆ ನೀವು ಅಷ್ಟೇ. ಅಷ್ಟೇ. ಅವಳೆ ನಿಂಗೆ ಸ್ಕಿನ್ ಕೇರ್ ರೂಟೀನ್ ಕೇಳಿದ್ರು ಖುಷಿ. ನಿನ್ನ ಸ್ಕಿನ್ನಿಗೆ ಏನ್ ಹಚ್ಕೊಂತೀಯ ಅಂತ ಕೇಳಿದ್ರು, ಹೇಳು. ಯಾವ ಕ್ರೀಮ್ ಹಚ್ಕೊಂತೀಯಾ? ನಿನ್ ಕ್ರೀಮ್ ಹಚ್ಕೊಂತೀಯಾ? ನೀನು ಇಷ್ಟು ಬೆಳ್ಳಗಿದ್ಯಲ್ಲ, ಅದಕ್ಕೆ ಜನಗಳು ಕೇಳಿದ್ರು ಹೆಂಗೆ ಖುಷಿ ಸ್ಕಿನ್ ಇಷ್ಟು ಚೆನ್ನಾಗಿದೆ ಅಂತ. ಅವ್ರ ಸ್ಕಿನ್ ಎಲ್ಲ ಕೈ ನೋಡಿ, ಕೈ ಸ್ವಲ್ಪ ಕಾಲು ಹೆಂಗಿದೆ, ಏನ್ ಚೆನ್ನಾಗಿದಪ್ಪ ಅವ್ಳ ಸ್ಕಿನ್, ಕಾಲು ಹೆಂಗ್ ಕಿತ್ತಾಕೊಂಬಿಟ್ಟವಳೆ. ಆಡ ಮಕ್ಕಳು ಪಾಪ. ಸೊ ಗೈಸ್ ಆಮೇಲೆ ಇಲ್ಲಿ ಇನ್ನೊಬ್ರು ಕೇಳಿದ್ರ, ಒನ್ ವರ್ಡ್ ಅಬೌಟ್ ಯುವರ್ ಫ್ರೆಂಡ್ಶಿಪ್. ಗೈಸ್ ನಾನು ಅದೇ ನಿಮ್ಗೆ ನಾನು ಸುಮಾರು ಬ್ಲಾಗ್ಗಳ ಹೇಳಿದ್ದೀನಿ ನಾನು ಫ್ರೆಂಡ್ಶಿಪ್ ಬಗ್ಗೆ ಹೆಂಗೆ ನಾನು ಮೇಂಟೈನ್ ಮಾಡ್ಕೋತೀನಿ ಅಂತ. ನನಗೆ ಫ್ರೆಂಡ್ಶಿಪ್ ಅಂದ್ರೆ ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ. ಫ್ರೆಂಡ್ಸ್ಗಳು ಅಂದ್ರೆ ನಂಗೆ ತುಂಬಾ ಇಷ್ಟ. ಯಾಕೆ ಗೊತ್ತಾ, ನಾವು ಅವ್ರ ಹತ್ರನೇ ಎಲ್ಲ ಶೇರ್ ಮಾಡೋಕ್ಕಾಗಲ್ಲ. ನಮ್ಮ ಮನೆಯವ್ರ ಹತ್ರ ಶೇರ್ ಮಾಡೋಕ್ಕಾಗಲ್ಲ. ಅಂತ ಕ್ವಶನ್ಸ್ಗಳು, ಅಂತ ಆನ್ಸರ್ಗಳೆಲ್ಲ ನಾನು ಶೇರ್ ಮಾಡೋಕ್ಕಾಗೋದು ಒಬ್ಬರ ಹತ್ರ, ಅದು ಫ್ರೆಂಡ್ಶಿಪ್ ಹತ್ರ, ಫ್ರೆಂಡ್ಸ್ಗಳ ಹತ್ರ. ನಾನು ಫ್ರೆಂಡ್ಶಿಪ್ಗೆ ಸಿಕ್ಕಾಪಟ್ಟೆ ವ್ಯಾಲ್ಯೂ ಕೊಡ್ತೀನಿ. ನಾನು ಎಲ್ಲ ಬ್ಲಾಗಲ್ಲಿ ಹೇಳ್ದಂಗೆ ನಾನು ಅವ್ರನ್ನ ತುಂಬಾ ರೆಸ್ಪೆಕ್ಟ್ ಮಾಡ್ತೀನಿ. ನನ್ನ ಫ್ಯಾಮಿಲಿಗಿಂತ ನಾನು ಜಾಸ್ತಿ ರೆಸ್ಪೆಕ್ಟ್ ಮಾಡೋದು ನನ್ನ ಫ್ರೆಂಡ್ಸ್ಗಳನ್ನೇ ಅಂತ ನಾನು ಹೇಳ್ತೀನಿ, ಎಲ್ಲ ಬ್ಲಾಗಲ್ಲೂ ಹೇಳ್ತಾ ಇರ್ತೀನಿ. ಆ್ಯಂಡ್ ಅವ್ರು ನನಗೆ ಎಷ್ಟು ಹೆಲ್ಪ್ ಮಾಡ್ತಾರೆ ಅದಕ್ಕಿಂತ ಡಬಲ್ ನಾನು ಅವ್ರಿಗೆ ಹೆಲ್ಪ್ ಮಾಡ್ತೀನಿ. ಮತ್ತೆ ಅವ್ರು ಏನೋ ನನ್ಗೆ ಅಕಸ್ಮಾತ್ ಏನೋ ನನಗೆ ಬೇಜಾರು ಅವರಿಂದ ನಂಗೆ ಏನೋ ಬೇಜಾರು ಕೂಡ ನಾನು ಬೇಜಾರು ಮಾಡ್ಕೊಳಕ್ ಹೋಗಲ್ಲ. ಫ್ರೆಂಡ್ಸ್ ಅಲ್ವಾ, ಫ್ರೆಂಡ್ಸ್ಗಳು ತಾನೇ ಬೇಜಾರು ಮಾಡೋದು, ಹೋಲಿ ಬಿಡೋದನ್ನ ಬಿಟ್ಬಿಡ್ತೀನಿ. ಸೊ ಆ ಥರ ನಾನು ಫ್ರೆಂಡ್ಶಿಪ್ನ ನಾನು ಜಾಸ್ತಿ ಮೇಂಟೈನ್ ಮಾಡ್ತೀನಿ. ನನ್ನ ಹತ್ರ ಇರೋ ಫ್ರೆಂಡ್ಸ್ಗಳೆಲ್ಲ ಯಾರೋ ನಾನು ಬಿಟ್ಟೋಗಲ್ಲ. ಬಿಕಾಸ್ ನಾನು ಆ ಥರ ಬಂದರೆ ನಾನು ಲಾಕ್ ಮಾಡ್ಕೊಂಡ್ಬಿಡ್ತೀನಿ ಅಷ್ಟೇ. ಫ್ರೆಂಡ್ಸ್ ಅಂದರೆ ನಾನು ಆ ಥರ ಹಂಗೆ ಅಷ್ಟೇ. ನಾನು ಫ್ರೆಂಡ್ಶಿಪ್ ಬಗ್ಗೆ ಹೇಳೋದು ಇಷ್ಟ. ಇಲ್ಲಿ ಇನ್ನೊಬ್ರು ಕೇಳಿದ್ರ, ಬ್ರೋ ನೀವು ಜಿಪ್ಣಾನ ಅಂತ. ನಮ್ಮ ಅಮ್ಮ ನಾನು ಜಿಪ್ಣಾನ. ಹೌದು ಸರಿ, ನಾನು ಜಿಪ್ಣಾನ 50-50 ಕುಶಾನಿ ನಾನು ಜಿಪ್ಣಾನ ಅಂದ್ರೆ ಕುಶಾನಿ ನಾನು ಜಿಪ್ಣಾನ. ಹೂನಾ ನೀನು ಹೂ ಅಂತಿದ್ಯಾ? ಯಾಕೆ ಕುಶಾನಿ ನಾನು ಜಿಪ್ಣಾನ? ನಿಂಗೆ ಕೇಳಿದಲ್ಲ ಕೊಡ್ಸಿದ್ದಾನೆ ನಿಂಗೆ. ಮೀನಿಂಗೇ ಗೊತ್ತಿಲ್ಲ. ಒಳಗ ಮೀನಿಂಗ್ ಗೊತ್ತಿಲ್ಲ ಗೈಸ್. ಏನವ ಅದಕ್ಕೆ ಅರ್ಥ ಹೇಳ್ತೀನಿ ಬಾ. ಜಿಪಣ ಅಂತ ಅಂದ್ರೆ ಯಾಕೆ ಹೂ ಅಂದ್ರೆ, ಎಲ್ಲಿ ಎಷ್ಟು ಖರ್ಚು ಮಾಡಬೇಕು ಅಲ್ಲಷ್ಟು ಖರ್ಚು ಮಾಡ್ತೀಯ, ಅನಾವಶ್ಯಕವಾಗಿ ಏನೂ ಖರ್ಚು ಮಾಡಲ್ಲ. ಅದು ಮುಂದಿನ ಜೀವನಕ್ಕೆ ಉಪಯೋಗ ಆಗಬೇಕು ಅಂತ ಅದನ್ನು ಸೇವ್ ಮಾಡಿರ್ತೀಯ. ಅದನ್ನು ಜಿಪುಣ್ತನ ಅನ್ನೋಕ್ಕಾಗಲ್ಲ, ಸುಮ್ಮನೆ ತಮಾಷೆಗೆ ಅನ್ನೋದಷ್ಟೇ. ಎಷ್ಟು ಮಾಡಬೇಕು ಅಷ್ಟು ಖರ್ಚು ಮಾಡೇ ಮಾಡ್ತೀಯ, ಇಲ್ಲ ಅಂತ ಹೇಳೋಕ್ಕಾಗಲ್ಲ. ಗೈಸ್ ನಾನು ಜಿಪ್ಣಾನ ಹೌದು ಗೈಸ್. ಇವಾಗ ಉಡಾಫಿಯಾಗಿರೋ ಜೀವನ ನನಗೆ ಬೇಕಾಗಿಲ್ಲ. ಆ್ಯಂಡ್ ಉಡಾಯಿಸೋ ದುಡ್ಡುಗಳು, ಎಲ್ಲದಕ್ಕೂ ದುಡ್ಡು ಮಾಡೋದು, ಎಲ್ಲದಕ್ಕೂ ಸುರಿ ದುಡಿತಾನೆ ಅಂತ ದುರಾಂಕರ ಸುರಿ ಅವ್ರಿಗೆ ಕೊಡ್ಸಿ ಗೈಸ್. ಇವಾಗ ಎಲ್ಲಿ ದುಡ್ಡನ್ನ ಯೂಸ್ ಮಾಡ್ಕೊಬೇಕು, ಎಲ್ಲಿ ದುಡ್ಡನ್ನ ಯೂಸ್ ಮಾಡಬಾರ್ದು, ಆ್ಯಂಡ್ ಎಲ್ಲಿ ಸೇವ್ ಮಾಡ್ಕೊಬೇಕು ಅದೆಲ್ಲ ನಂಗೆ ಚೆನ್ನಾಗಿ ಗೊತ್ತಿದೆ. ಬಿಕಾಸ್ ಅದೆಲ್ಲ ನಂಗೆ ಕಲ್ತಿದ್ದು ನಾವು ಅಪ್ಪನಿಂದ. ಸೊ ನಾನು ಜಾಸ್ತಿ ಆದಷ್ಟು ಈ ಲಕ್ಸುರಿ ಲೈಫು, ಈ ಲಕ್ಸುರಿ ಥಿಂಗ್ಸು, ಲಕ್ಸುರಿ ಬಟ್ಟೆಗಳು, ಪ್ರತಿಯೊಂದು ಈವೆಂಟ್ಗಳಿಗೂ ಲಕ್ಸುರಿ ಬಟ್ಟೆಗಳು ಅದರೆಲ್ಲ ಹಾಕೊಂಡು ಹೋಗಕ್ಕೆ ನನಗೆ ಇಷ್ಟ ಇಲ್ಲ. ನನ್ನ ಹತ್ರ ಏನಿದೆ ಅದರಲ್ಲಿ ಮಾತ್ರ ನಾನು ಯೂಸ್ ಮಾಡಿಕೊಂಡು ಅದರಲ್ಲಿ ನಾನು ಇರ್ತೀನಿ. ಆ್ಯಂಡ್ ನನ್ನ ಹತ್ರ ದುಡ್ಡಿದ್ರೆ ನಾನು ಅದನ್ನ ಮನೆಗೆ ಸೇವ್ ಮಾಡ್ಕೋತೀನಿ. ನಾನು ನೆಕ್ಸ್ಟ್ ದೊಡ್ಡ ಮನೆ ತೊಗೊಬೇಕು ಅಂತ ಅಂದ್ಕೊಂಡು ಪ್ಲ್ಯಾನ್ ಮಾಡ್ತಿದ್ದೀನಿ. ಅದಕ್ಕೆ ನಾನು ಸೇವ್ ಮಾಡ್ಕೋತಿದ್ದೀನಿ. ಸೊ ಜಿಪ್ನ ಹೌದು, ಜಿಪ್ನ ಅಷ್ಟೇ. ಸೊ ಗೈಸ್ ಇಲ್ಲಿ ಇನ್ನೊಬ್ರು ಕೇಳಿದಿರಾ, ನೀವು ಮದುವೆ ಆದ್ಮೇಲೆ ನಿಮ್ಮ ಹುಡುಗಿ ಬೇರೆ ಮನೆ ಮಾಡು ಇಲ್ಲ ಅಮ್ಮನ ಬೇರೆ ಮಾಡು ಅಂತ ಹೇಳಿದ್ರೆ ಏನ್ ಮಾಡ್ತೀರಾ? ಆ ಹುಡುಗಿ ಮನೆ ಬಿಟ್ಟು ಆಚೆ ಹೊಡ್ಸ್ಬಿಡ್ತೀನಿ ಗೈಸ್. ಏನ್ ಹೇಳ್ತಾರೆ ಏನಕ್ಕೆ ಗೈಸ್? ನನಗ್ ಫಸ್ಟ್ ನಮ್ಮಮ್ಮ, ಆಮೇಲೆ ಮಿಕ್ಕಿದ್ ಬಂದವ್ರು ಮಿಕ್ದವಳು. ಓಕೆನಾ? ನನಗೆ ಆ ಥರ ಎಲ್ಲ ಹೇಳ್ಬಾರ್ದು. ಬಿಕಾಸ್ ಅದು ಸೊ ತಲೆ ಇರೋರು ಯಾರು ಆತರ ಅಮ್ಮನ್ ದೂರ ಮಾಡು, ನನ್ನ ದೂರ ಮಾಡ್ಕೊಂಡು ಕರ್ಕೊಂಡು ಹೋಗಂತ ಯಾರು ಹೇಳಲ್ಲ. ಸೊ ಆ ಥರ ಹೇಳಿದ್ರೆ ಹಂಗೆ ಹೇಳ್ತೀನಿ, ಫಸ್ಟ್ ನೀನು ನಮ್ಮ ಮನೆಯಿಂದ ಆಚೆ ಹೋಗಮ್ಮ, ನಂಗೆ ಅಮ್ಮನೇ ಇಂಪಾರ್ಟೆಂಟ್ ಅಂತ ಹೇಳ್ಬಿಡ್ತೀನಿ ಅಷ್ಟೇ.
ಸೊ ಗೈಸ್ ಇಲ್ಲಿ ಇನ್ನೊಬ್ರು ಕೇಳಿದಿರಾ ಫ್ಯೂ ಲೈನ್ಸ್ ಅಬೌಟ್ ಯುವರ್ ಫಾದರ್ ಅಂಡ್ ಮದರ್ ಹೂ ಇಸ್ ಯುವರ್ ಇನ್ಸ್ಪಿರೇಷನ್ ಫ್ರಮ್ 0 to ಹೀರೋ ಪ್ಲೀಸ್ ಅಣ್ಣ. ನಾನು ಹೀರೋ ಆಗಿಲ್ಲ, ಹೀರೋ ಆಗ್ತೀನಿ ಮುಂದೆ. ಸೊ ನನ್ನ ಇನ್ಸ್ಪಿರೇಷನ್ ಅಂತ ನಾನು ನಿಮ್ಮ ಎಲ್ಲ ವ್ಲಾಗಲ್ಲಿ ಹೇಳ್ತೀನಿ ಗೈಸ್. ನಂಗೆ ನಮ್ಮ ಅಪ್ಪ ಅಂದ್ರೆ ಸಿಕ್ಕಾಪಟ್ಟೆ ಇನ್ಸ್ಪಿರೇಷನ್. ಬಿಕಾಸ್ ನಾನು ಇವತ್ತು ವಿಡಿಯೋ ಮಾಡ್ತಾ ಇದ್ದೀನಿ ಆ್ಯಂಡ್ ಇವತ್ತು ಇಷ್ಟು ಚೆನ್ನಾಗಿದೆ ಅನ್ನೋ ಕಾರಣ ನಮ್ಮ ಅಪ್ಪನೇ. ಯಾಕೆ ಗೊತ್ತಾ, ನಾನು ಇವಾಗ ಓದ್ತಿರ್ಬೇಕಾದ್ರೆ ನಾನು ಕಾಲೇಜ್ ಬಿಟ್ಬಿಟ್ಟೆ. ನನಗೆ ಕಾಲೇಜ್ ಬೇಡ, ನನಗೆ ಇಂಟ್ರೆಸ್ಟ್ ಇಲ್ಲ ಓದೋದಕ್ಕಂತ ಕಾಲೇಜ್ ಬಿಟ್ಬಿಟ್ಟೆ. ಬಿಟ್ಟಿಯಷ್ಟ ನಾನು ಅಪ್ಪಂಗೆ ಹೇಳಿದೆ, ಅಪ್ಪ ಹಿಂಗೆ ಬಿಡ್ತಾ ಇದ್ದೀನಿ, ನನಗೆ ಇಂಟ್ರೆಸ್ಟ್ ಇಲ್ಲ. ನಮ್ಮ ಅಪ್ಪ ಒಂದೇ ಮತ್ತೆ ಹೇಳ್ರಿ, ಏನಕ್ಕೆ ಬಿಡ್ತಿದ್ಯಾ ಅಂತ ಕೇಳಿದ್ರು. ನನಗೆ ಇಂಟ್ರೆಸ್ಟ್ ಇಲ್ಲ ಓದೋದಕ್ಕೆ. ಮತ್ತು ನಿನಗೆ ಯಾವ್ದ್ರಲ್ಲಿ ಇಂಟ್ರೆಸ್ಟ್ ಇದೆ, ನಿಮಗೆ ಏನು ಮಾಡ್ಕೊಂಡು ಇಂಟ್ರೆಸ್ಟ್ ಇದೆ ಅಂತ ಕೇಳಿದ್ರು. ಅಪ್ಪ ನನಗೆ ಫೋನ್ ಕೊಡಿಸ್ಬಿಡು, ನಾನು ಟಿಕ್ ಟಾಕ್ ಮಾಡ್ತೀನಿ ಅಂತಂದೆ. ಫೋನ್ ಟಿಕ್ ಟಾಕ್ ಅಂದರೆ ಏನೋ ಈ ಥರ ವೀಡಿಯೋಸ್ ಮಾಡ್ತೀನಿ ಗೈಸ್. ನಮ್ಮ ಅಪ್ಪ ಒಂದು ಮಾತು ಮಾತಾಡಿಲ್ಲ ಗೈಸ್. ಸರಿ ಬಾ ಅಂತ ಟಿ ಸಿ ತೊಗೊಂಡ್ಬಂದ್ರು ಅಲ್ಲಿಂದ, ಆ ಕಾಲೇಜಿಂದ ಒಂದು ಫೋನ್ ಕೊಡಿಸಿದ್ರು, ಬಿಟ್ಬಿಟ್ರು. ನೀನು ಏನಾರ ಮಾಡ್ಕೋ, ನಾನು ಇವತ್ತಿಂದ ನಿಂಗೆ ₹1 ದುಡ್ಡು ಕೊಡಲ್ಲ, ನೀನು ಏನಾರ ಮಾಡ್ಕೊ ಅಂತ ಫೋನ್ ಕೊಟ್ಟರು. ಸೊ ಆ ಫೋನ್ ಹಿಡ್ಕೊಂಡು ನಾನು ಇವತ್ತು ಹಿಂಗಿದ್ದೀನಿ. ಸೊ ಇದು ನಮ್ಮ ಅಪ್ಪ ಅಂದ್ರೆ ನನಗೆ ಇನ್ಸ್ಪಿರೇಷನು. ಆ್ಯಂಡ್ ನಮ್ಮ ಅಮ್ಮ ಕೂಡ ನಾನು ಕಾಲೇಜ್ ಬಿಟ್ಟಾಗ ನಮ್ಮ ಅಮ್ಮ ಹೇಳಿದ್ರು, ಇದೆಲ್ಲ ಬಿಡ್ತಿದ್ದೆಲ್ಲ ಮುಂದೆ ಏನು ಮಾಡ್ತೀನಿ ನೀನು, ಹೆಂಗಿರ್ತೀನಿ ಅಂತ. ನಮ್ಮ ಅಮ್ಮ ಫುಲ್ ಡೌಟ್. ನಮ್ಮ ಅಮ್ಮಂಗೆ ಓದ್ಬೇಕು. ನಾನು ಓದಿಲ್ಲ ಅಂದ್ರೆ ನಮ್ಮ ಅಮ್ಮಂಗೆ ಇಷ್ಟ ಇಲ್ಲ. ಸೊ ಚಿಕ್ಕ ವಯಸ್ಸೇ ನಮ್ಮ ನಾನು ಜಾಸ್ತಿ ಓದಿಸಿದ್ದು. ಆದರೆ ನಮ್ಮ ಅಮ್ಮ ನನಗೆ ಕೇಳಿದ್ರು ಏನಕ್ಕೆ ಬಿಡ್ತಿದ್ಯಾ ಅಂತ. ನಮ್ಮ ಅಮ್ಮಂಗೆ ಹೇಳಿದೆ, ಅಮ್ಮ ನಾನು ಒಂದಲ್ಲ ಒಂದು ದಿವಸ ಸಾಧನೆ ಮಾಡ್ತೀನಿ ನೋಡು ಅಂತ. ಅದು ಮಾಡಿದ್ದೀನಮ್ಮ ಇವತ್ತು. ಹಾಂ, ಅವತ್ತಿನ ಕ್ವಶನ್ಗೆ ಇವತ್ತೇ ಆನ್ಸರ್ ನಿನಗೆ. ಥ್ಯಾಂಕ್ ಯು. ಕೇಳಿದ್ರ, ಐ ಆಮ್ ವಾಚಿಂಗ್ ಯು ಫ್ರಮ್ 6th standard ಆ್ಯಂಡ್ ಐ ಆಮ್ ನೌ ಇನ್ ಇಂಜಿನಿಯರಿಂಗ್ 2nd year ಆ್ಯಂಡ್ ಯು ಆರ್ ದ ಬೆಸ್ಟ್ ಅಂತ ಕಮೆಂಟ್ ಹಾಕಿದ್ರ. 6ನೇ ಕ್ಲಾಸ್ ಅಂದ್ರೆ 2nd year. ಸರ್ ಎಷ್ಟು ವರ್ಷ ಆಯ್ತಿದ್ರ ಅಲ್ಲಿಗೆ? 6, 7, 8, 9, 10, 11, 12, 13, 14, 9 ವರ್ಷ. 9 ವರ್ಷ ಆಯ್ತಾ ನಾನು ಈ ಫೀಲ್ಡಿಗೆ ಬಂದು? 9 ವರ್ಷ ಆಗಿರ್ಬೇಕಣೆ ಮೋಸ್ಟ್ಲಿ. ನಾನು 2016-17 ಬಂದಿದ್ದಾನೆ ಈ ಫೀಲ್ಡ್ಗೆ. ಆಗಿದೆ ಗೈಸ್. ಅಂದ್ರೆ ನಾನು ಅಷ್ಟು ದೊಡ್ಡವನ, ನಾನು ದೊಡ್ಡವನ್ ಹೋಗ್ಬಿಟ್ರು ಕಡೆ. ಅವ್ರು 6th grade ಸ್ಕೂಲ್ ಅಂತ ಅಂದ್ಬಿಟ್ರೆ ನಾನು ದೊಡ್ಡವನ್ ಆಗ್ಬಿಟ್ಟಿದ್ದೀನಿ. ಸೊ ಥ್ಯಾಂಕ್ ಯು ಸೋ ಮಚ್ ಯಾರು ಇದು ಮೆಸೇಜ್ ಹಾಕಿದ್ದೀರಾ. ಆ್ಯಂಡ್ ಯಾರ ನಾನು ನೋಡ್ತೀರಾ ನನ್ನ ವೀಡಿಯೋಸು 9 ವರ್ಷದಿಂದ ಯಾರು ನೋಡ್ಕೊಂಡ್ ಬಂದಿದ್ದೀರಾ. ಸೊ ಇವತ್ತು ಕೂಡ ನೋಡ್ತಾ ಇದ್ದೀರಾ. ಅಂದರೆ ನಾನು ಅಷ್ಟು ಕಂಟಿನ್ಯೂಟಿ ಮೇಂಟೈನ್ ಮಾಡ್ತಾ ಇದ್ದೀನಿ ಆ್ಯಂಡ್ ನಿಮ್ಮೆಲ್ಲ ಎಂಟರ್ಟೈನ್ ಮಾಡ್ತೀನಿ ಅಂತ ಅರ್ಥ. ಆ್ಯಂಡ್ ನಿಮ್ಮೆಲ್ಲರೂ ಖುಷಿ ಪಡ್ತಾ ಇದೆ ಅಂತ ಅರ್ಥ. ಸೊ ಥ್ಯಾಂಕ್ ಯು ಸೋ ಮಚ್ ಯಾರೆಲ್ಲ ನನ್ನ ವೀಡಿಯೋಸ್ ನೋಡ್ತಾ ಇದ್ದೀರಾ. ಮಚ್ ಲವ್, ಬಿ ಫ್ಯಾಮ್, ಮಚ್ ಲವ್. ಸೊ ಗೈಸ್ ಆಮೇಲೆ ಇಲ್ಲಿ ಇನ್ನೊಬ್ರು ಕೇಳಿದಿರ, ಬ್ರೋ ನಿಮ್ಮ ಅಮ್ಮ ಮತ್ತೆ ನಿಮ್ದು ಚೈಲ್ಡ್ಹುಡ್ ಮೆಮೊರಿ ಫೋಟೋ ಇದ್ರೆ ಹಾಕಿ ಅಂತ. ಅಮ್ಮ ಅದ್ರ ಫೋಟೋ ಇದೆಯಾ ನಾವಿಬ್ಬರದು? ಇಲ್ಲ ಪುಟ್ಟ, ಇತ್ತ ನಂದು ನಿಂದು ಪಪ್ಪು ಇತ್ತಲ್ಲ. ಬುದ್ಧಿ ಬಂದಾಗ ಗೊತ್ತಿರೋದಿದೆ. ಹಾ, ಚಿಕ್ಕ ವಯಸ್ಸಿನಿಂದ ಇಲ್ಲ ಪುಟ್ಟ. ಯಾಕೆ ತೆಗ್ದಿಲ್ಲ ನೀನು? ಅವಾಗ ನಿಮ್ಮ ಹತ್ರ ಇಟ್ಕೊಂಡಂಗೆ ಇರ್ತಿರ್ಲಿಲ್ವಲ್ಲ. ತೆಗ್ಸಿದ್ರೆ ಸ್ಟುಡಿಯೋ ತೆಗಿಸ್ಬೇಕಿತ್ತು. ಅವಾಗ ಬಿಡು, ಅಷ್ಟೊಂದು ಅನುಕೂಲ ಇರ್ಲಿಲ್ಲ ತೆಗ್ಸಿದ್ರೆ. ಗೈಸ್ ನಮ್ಮ ಅಕ್ಕನ ಫೋಟೋಗಳಿದಾವೆ, ನನ್ನ ಫೋಟೋಗಳು ಮಾತ್ರ ಇಲ್ಲ. ಅವಳಿಗೆ ಮುಡಿ ಕೊಡಕ್ ಮುಂಚೆ ತೆಗ್ಸಿದಷ್ಟೇ. ಅಟ್ಲೀಸ್ಟ್ ನನ್ನ ಫೋಟೋ ತೆಗಿಸ್ಬೇಕಿತ್ತು. ಬಟ್ ಏನೋ ಕಾರಣಾಂತರಗಳಿಂದ ಆಗ್ಲಿಲ್ಲ ಅಷ್ಟೇ. ನನ್ ಚಿಕ್ಕ ವಯಸ್ಸಲ್ಲಿ ಇದ್ದಿದ್ ಫೋಟೋ ನನ್ನ ಹತ್ರ ಒಂದಿಲ್ಲ ಗೈಸ್. ನಂದು ನಮ್ಮ ಅಕ್ಕ ಚಾಮ್, ಲಕ್ಕಿ ಚಾಮ್ ನಮ್ಮ ಅಕ್ಕ. ಅವಳು ಮಾತ್ರ ಫೋಟೋ ಇದೆ ಚಿಕ್ಕ ವಯಸ್ಸಲ್ಲಿ ಅವಳು ಹೆಂಗಿದ್ಲು ಅಂತ. ನಂದಿಲ್ವಲ್ಲ ಚಿತ್ರ. ಏನ್ ಖುಷಿ ನೋಡಿ ಗೈಸ್ ಅವಳಿಗೆ. ನೀನ್ ಹೇಳ್ಬೇಕಾರ ಅಷ್ಟೊಂದೇನಿಲ್ಲ, ಇದದ್ದೇ 2 ಫೋಟೋ. ಅಟ್ಲೀಸ್ಟ್ 2 ಇದೆ, ನಂದು ಒಂದು ಇಲ್ವಲ್ಲ. ಮುಡಿ ಕೊಡೋಕು ಮುಂಚೆ 1 ಫೋಟೋ, ಮುಡಿ ಕೊಟ್ಟಾದ್ಮೇಲೆ 1 ಫೋಟೋ. ಅದೇ ನಾನು ಒಂದು ಇಲ್ವಲ್ಲ ನಂದು. ಅದೇ ಹೇಳು, ನಾನು ಹೆಂಗಿದೆ ಅಂತ ನಂಗೆ ಗೊತ್ತಿಲ್ವಲ್ಲ ನಂಗೆ. ಅಮ್ಮ ಅಟ್ಲೀಸ್ಟ್ ನೀನು ಹೇಳಮ್ಮ ನಾನು ಹೆಂಗಿದ್ದೆ ಅವಾಗ ಅಂತ. ಹೆಂಗಿದೆ, ಚೆನ್ನಾಗಿದೆ. ಗುಂಡು ಒಂದ್ ಫೋಟೋ ಇತ್ತುಕೊಂಡು, ಒಂದು ಚೆಕ್ಸ್ ಶರ್ಟ್ ಕಲರ್ ಇತ್ತು, ಒಂದ್ ಬೊಟ್ಟಿ ಇಟ್ಕೊಂಡು ಈ ಕಡೆ ಕ್ರಾಪ್ ತೆಗೆದು ಬಾಚಿದ್ದು. ಅದ್ ಫೋಟೋ ಎಲ್ಲೋ ಇದೆ, ಯಾವಾಗ್ಲಾದ್ರೂ ಒಂದ್ಸರಿ ತೋರಿಸ್ತೀನಿ. ಆ ಫೋಟೋ ಇದೆ ಮೋಸ್ಟ್ಲಿ ನನ್ನ ತಮ್ಮನ ಹತ್ರ ಇರ್ಬೇಕೇನೋ, ಫೋನ್ ಅಲ್ಲಿ ಕಳ್ಸ್ಕೊಂಡ್ ತೋರಿಸ್ತೀನಿ. ಆಯ್ತು. ಸೊ ಗೈಸ್ ಆಮೇಲೆ ಇಲ್ಲಿ ಇನ್ನೊಬ್ರು ಕೇಳಿದ್ದೀರಾ, ಬ್ರೋ ಯು ಆರ್ ಸೋ ಹಾರ್ಡ್ ವರ್ಕಿಂಗ್, ಸೇ ಯುವರ್ ಫೇಲ್ಯೂರ್ ಟು ಸಕ್ಸಸ್ ಜರ್ನಿ. ಫೇಲ್ಯೂರ್ ಟು ಸಕ್ಸಸ್ ಜರ್ನಿ ಲೈಫ್ ನನಗೆ ಒಂದು ಸ್ಟೇಜ್ ಅಲ್ಲಿ ಟುಪುಕ್ಕನೆ ಕೆಳ ಬಿದ್ದೋಗ್ಬಿಟ್ಟಿದೆ. ಅದನ್ನ ಎಲ್ಲರೂ ಗೊತ್ತಿರ್ಬೇಕು ಯಾವಾಗ ಬಿದ್ದೆ ಅಂತ. ಸೊ ಆ ಟೈಮಲ್ಲಿ ನನಗೆ ಬೇಜಾರಾಗಿತ್ತು. ಏನು ಹಿಂಗ್ ಕೆಳ ಬಿದ್ದೋಗ್ಬಿಟ್ನಲ್ಲ, ಹೆಂಗಾದ್ರೂ ಮಾಡಿ ಮೇಲೆ ಬರ್ಬೇಕಲ್ಲ, ನಾನೇಂತ ಪ್ರೂವ್ ಮಾಡ್ಕೊಬೇಕಲ್ಲ ಅಂತ ನಾನು ಕಷ್ಟಪಟ್ಟು ಹಾರ್ಡ್ ವರ್ಕ್ ಮಾಡಿ ಪ್ರೂವ್ ಮಾಡ್ಕೊಂಡು. ಸೊ ಈಗ 7.5 lakhs ಸಬ್ಸ್ಕ್ರೈಬರ್ಸ್ ಮಾಡ್ಕೊಂಡಿದ್ದೀನಿ ನಮ್ಮ ಯೂಟ್ಯೂಬ್ ಫ್ಯಾಮಿಲಿಯಲ್ಲಿ. ಸೊ ತುಂಬಾ ಖುಷಿ ಆಗುತ್ತೆ. ಫೇಲ್ಯೂರ್ ಎಲ್ರಿಗೂ ಆಗ್ಬೇಕಾಗಿದೆ ಗೊತ್ತಾ. ಜೀವನದಲ್ಲಿ ಯಾರು ಫೇಲ್ಯೂರ್ ಆಗ್ತಾರೆ ಗೊತ್ತಾ, ಅವರೇ ಮುಂದೆ ಸಕ್ಸಸ್ ಆಗೋದು. ಸೊ ಫೇಲ್ಯೂರ್ ಆಗಿಲ್ಲ ಅಂತಂದ್ರೆ ಅವರು ಹಿಂಗ್ ಹೋಗ್ತಿರ್ತಾರೆ ಅನ್ಕೊಳ್ಳಿ, ಹಿಂಗೇ ಹೋಗ್ತಿದ್ರೆ ವೇಸ್ಟ್ ಅದು. ಸೊ ಕೆಳಗಡೆ ಬಿದ್ದು ಮೇಲೆ ಬರ್ಬೇಕು, ಕೆಳಗಡೆ ಬಿದ್ದು ಮೇಲೆ ಬರ್ಬೇಕು. ಅವಾಗ್ಲೇನೆ ಒಬ್ಬ ಮನುಷ್ಯ ಬೆಳೆಯೋದಕ್ಕೆ ಮೋಟಿವೇಶನ್. ಸೊ ಹಂಗೇ ಇದ್ರೆ ಆಗಲ್ಲ ಬೆಳೆಯೋದಕ್ಕೆ. ಯಾಕೆ ಗೊತ್ತಾ, ಕೇಳ್ಸ್ಕೊಳ್ರಿ ಹೇಳ್ತೀನಿ ಇವಾಗ. ಸೊ ಇವಾಗ ನಮ್ಮ ಹಾರ್ಟ್ ಬೀಟ್ ಇರುತ್ತೆ ಗೊತ್ತಾ. ಸೊ ಹಾರ್ಟ್ ಬೀಟು ಒಂದೇ ಕಡೆ ಹೋಗ್ತಿದ್ರೆ ಏನಾಗುತ್ತೆ ಚಿತ್ರ, ಸತ್ತೋಗ್ಬಿಡ್ತಿರ್ತಾನೆ. ಸೊ ಅದಕ್ಕೆ ಹಾರ್ಟ್ ಬೀಟ್ ನಮ್ದು ಕೆಳಗಡೆ ಮೇಲ್ಗಡೆ ಹೋಗ್ತಾ ಇರ್ಬೇಕು. ಸೊ ಆವಾಗ ನಾವು ಬದುಕೋದು ಅಲ್ವಾ. ಕರೆಕ್ಟ್ ತಾನೇ ಇದು. ಅದಕ್ಕೆ ಗೈಸ್ ಕೆಳಗಡೆ ಬೀಳ್ಬೇಕು ಮನುಷ್ಯ, ಕೆಳಗಡೆ ಬಿದ್ದರೆ ಮೇಲೆ ಬರೋದಕ್ಕೆ ಸಾಧ್ಯ. ಏನೋ ಹೇಳ್ತೀಯಾ ಏನು ಅಲ್ಲ. ಆಯ್ತು, 1 ನಿಮಿಷ ಆಯ್ತರಪ್ಪ.
ನಾನ್ ಹೇಳಿದ್ದು ಏನ್ ಹೇಳ್ತೆ ಅಂತ ಹಂಗ್ ನೆಗೆಟಿವ್ ಅಲ್ಲ, ಏನೋ ಹೇಳ್ತೆ ಹೆಗೇಗೋ ಹೇಳ್ತೆ ಮಾತಾಡೋದು ಏನೇನೋ ಮಾಡ್ತಾರೆ. ಅಲ್ಲ ಗೈಸ್, ಸೈಕಲ್ ಓಡಿಸ್ಬೇಕಾದ್ರೆ ಫಸ್ಟ್ ಮನುಷ್ಯ ಕೆಳಗ್ ಬಿದ್ದೆ ತಾನೆ ಕಲಿಯೋದು, ಎಲ್ಲ ಹಂಗೆ ಸೈಕಲ್ ಕಲ್ತ್ಬಿಡ್ತಾನ? ಕಲಿದ್ರೆ ಹಂಗೆ ಸೈಕಲ್? ನೀನ್ ಸೈಕಲ್ ಓಡಿಸ್ಬೇಕಾದ್ರೆ ಹೆಸರು ಕೆಳಗ್ ಬಿದ್ದಿದ್ಯಾ? ಅಯ್ಯೋ ಲೆಕ್ಕನೇ ಇಲ್ಲ. ಅದಾದ್ಮೇಲೆ ಇವಾಗ ಸೈಕಲ್ ಹೆಂಗ್ ಓಡಿಸ್ತಿ ಹೇಳು? ಕೆಳಗ್ ಬಿಡಿಸಿ ಅವಾಗ. ಇದೇ ಕಡೆ ಮೋಟಿವೇಶನ್, ಇದೇ ಮೋಟಿವೇಶನ್ ಗೈಸ್ ಅಷ್ಟೇ. ಗೈಸ್ ಆಮೇಲೆ ಇಲ್ಲಿ ಇನ್ನೊಬ್ರು ಕೇಳಿದ್ರೆ, ವೈ ಯು ನಾಟ್ ಹ್ಯಾವ್ ಯುವರ್ ಫಾದರ್ ಸೈಡ್ ಫ್ಯಾಮಿಲಿ, ಪ್ಲೀಸ್ ಆನ್ಸರ್ ಮೈ ಕ್ವಶನ್. ನಮ್ಮ ಅಕ್ಕ ಅಂತ ಮಾಡ್ತಾರೆ ಇದಕ್ಕೆ. ನಾನ್ ಮಾಡೋದ್ಕಿಂತ ನಮ್ಮ ಅಮ್ಮ ಮಾಡೋದ್ ಚೆನ್ನಾಗಿರುತ್ತೆ. ನೀನೇ ಮಾಡು. ನಿಮ್ಮ ಅಪ್ಪನ ಸೈಡ್ ಫ್ಯಾಮಿಲಿ ಎಲ್ಲಿದ್ದಾರೆ? ಇದಾರೆ, ಇದ್ರು ಇಲ್ದಿರೋರ್ ತರ ಇದಾರೆ ಅಷ್ಟೇ, ಅಷ್ಟೇ ಹೇಳ್ತೀನಿ ನಾನು. ಅಷ್ಟೇ ಹೇಳ್ತೀನಿ. ನಮ್ಮ ಮಾಮಿ ಇಂಡಿಯಾ ಕೇಳೋಣ. ಮಾಮಿ ಇಂಡಿಯಾ, ನಿಮ್ಮ ಗಂಡನ ಸೈಡ್ ಫ್ಯಾಮಿಲಿ ಎಲ್ಲಿದ್ದಾರೆ? ಶಿವಮೊಗ್ಗದಲ್ಲಿದ್ದಾರೆ. ಅವ್ರು ಯಾಕೆ ಎಲ್ಲೂ ಬರ್ತಿಲ್ಲ, ಎಲ್ಲೂ ಕಾಣಿಸ್ಕೊಂತಿಲ್ಲ ಅಂತ ಕೇಳ್ತೀವಿ. ಅವ್ರಿಗೆ ಇಷ್ಟ ಇಲ್ಲ, ಅವ್ರಿಗೆ ನಿಮ್ಮ ಅಪ್ಪ ಅಂದ್ರೇನೆ ಇಷ್ಟ ಇಲ್ಲ, ಬಿಟ್ಬಿಟ್ಟಿದ್ದಾರೆ ಬೇಡ ಅಂತ. ಅವ್ರಿರೋ ತನಕ ಹೋಗೋದು ಬರೋದು ಮಾಡ್ತಿದ್ರು. ಅವ್ರು ಹೋದ್ಮೇಲೆ ಅವರು ಬರೋದ್ ಬಿಟ್ಬಿಟ್ಟು, ನಾವು ಹೋಗೋದ್ ಬಿಟ್ಬಿಟ್ಟು, ಹಂಗಾಗಿ ಕನೆಕ್ಷನ್ ತಪ್ಪೋಯ್ತು. ಇದಾರೆ, ತುಂಬಾ ಜನ ಇದಾರೆ. ನೋ ಯೂಸ್. ಇನ್ನೊಬ್ರು ಕೇಳಿದೀರಾ, ನಿಮ್ಮ ಡ್ರೀಮ್ ಏನಿತ್ತು ಮೊದ್ಲು ಅಂಡ್ ಅದು ಸಕ್ಸಸ್ ಆಗಿದ್ಯಾ ಇವಾಗ? ನನ್ನ ಡ್ರೀಮ್ ಮುಂಚೆ ಇದ್ದಿದ್ದು ಹೀರೋ ಆಗ್ಬೇಕು ಅಂತ ಗೈಸ್. ಹೀರೋ ಆಗಿದ್ದೀನಿ, ಒಂದು ಸೀರಿಯಲ್ ಮಾಡಿದ್ದೀನಿ. ಸೊ ಇನ್ನೊಂದು ಡ್ರೀಮ್ ಇರೋದು ಮನೆ ಕಟ್ಟಬೇಕು ಅಂತ. ಮನೆ ಕಟ್ತೀನಿ ಆದಷ್ಟು ಬೇಗ. ಮನೆ ಕಟ್ಟಬೇಕಿಲ್ಲ ತಗೊಳ್ಳೋದು ಅದಾರೋ ಒಂದು, ಅದು ಆದಷ್ಟು ಬೇಗ ನಾನು ಮಾಡ್ತೀನಿ. ಮತ್ತೆ ಇನ್ನೊಂದು ಡ್ರೀಮ್ ಇರೋದು ನಾನು ದೊಡ್ಡ ಸ್ಕ್ರೀನ್ ಬರಬೇಕು ಅಂತ, ಅದು ಕೂಡ ಮಾಡ್ತೀನಿ, ಮಾಡ್ತೀನಿ ಅಷ್ಟೇ ಗೈಸ್. ಸೊ ಗೈಸ್, ಇಷ್ಟ ಆಗಿದ್ದು ಕ್ವಶನ್ಸ್ಗಳು ನಿಮ್ದು. ಸೊ ಎಲ್ಲ ಕ್ವಶನ್ಗಳಿಗೆ ಆನ್ಸರ್ ಮಾಡಿದ್ದೀನಿ. ಆಮೇಲೆ ರಿಪೀಟ್ ಕ್ವಶನ್ಗಳು ಕೇಳಿದ್ರಾ, ಸೊ ಅದಕ್ಕಾದ್ರೆ ಬರೀ ಒಂದೊಂದೇ ಕ್ವಶನ್ ತಗೊಂಡು ಆನ್ಸರ್ ಮಾಡಿದ್ದೀನಿ. ಎಲ್ಲರ ಕ್ವಶನ್ಗೆ ಆನ್ಸರ್ ಮಾಡಿದ್ದೀನಿ. ಅಂಡ್ ಅದು ಬಿಟ್ಟು ಕಮೆಂಟ್ ಅಲ್ಲಿ, ಯೂಟ್ಯೂಬ್ ಕಮೆಂಟ್ಸ್ ಅಲ್ಲಿ ಸುಮಾರು ಜನ ಒಂದು ಕಮೆಂಟ್ಗಳು ಮಾಡಿದ್ದೀರಾ, ದೇವ್ರ ಮನೆಯಲ್ಲಿ ನಮ್ಮಮ್ಮ ಏನಕ್ಕೆ ಕನ್ನಡಿ ಇಕ್ತಾರೆ ಅಂತ. ಅದ್ ಹೇಳಮ್ಮ. ನೋಡಿ ಇಲ್ಲಿ ದೇವ್ರ ಮನೆಯಲ್ಲಿ ನಮ್ಮಮ್ಮ ಏನಕ್ಕೆ ಮಿರರ್ ಇಡ್ತಾರೆ ಇದನ್ನ, ಅದನ್ನ ಅಮ್ಮನೇ ಆನ್ಸರ್ ಮಾಡ್ತಾರೆ. ಹೇಳಮ್ಮ. ಕಳಸ ಕನ್ನಡಿ ಇಡಬೇಕು ಅಂತ ಒಂದು ವಾಡಿಕೆ ಇದೆ, ಹಂಗಾಗಿ ನಾನು ಇಟ್ಟಿರ್ಲಿಲ್ಲ. ಅಲ್ಲಿ ದೇವ್ರ ಮನೆ ಚಿಕ್ಕದಾಗಿತ್ತು, ಅವೆಲ್ಲ ಇಡಕ್ ಜಾಗ ಇಲ್ಲ ಅಂತ ಇಟ್ಟಿರ್ಲಿಲ್ಲ. ಈಗ ಭಗವಂತ ಪೂಜೆ ಮಾಡ್ಕೊಳ್ಳೋಷ್ಟು ಸ್ಥಾನಮಾನ ಕೊಟ್ಟಿದ್ದಾನೆ, ಅದಕ್ಕೋಸ್ಕರ ಕಳಸ ಇಟ್ಟಿದ ಕಡೆ ಕನ್ನಡಿ ಇಡ್ಬೇಕು ಅನ್ನೋದಕ್ಕೋಸ್ಕರ ಇಟ್ಟಿದೀವಿ. ಅದೆಲ್ಲರಿಗೂ ಗೊತ್ತಿರುತ್ತೆ. ಹೌದಾ? ಚಿಕ್ಕದಾಗಾದ್ರೂ ಇಡ್ಬೇಕು ಅಂತ. ಅದೇ ಗೈಸ್. ಓಕೆ, ನಾ ಇಲ್ಲಿ ಹಿಂಗಿತ್ತೀವಿ ಬ್ಲಾಗ್ ಬಾಜಾರ ಏನ್ ಮಾಡೋಣ ಬ್ಲಾಗ್. ಆಮೇಲೆ ಕುಶಾನಿ ಪಾಪ ತೋರಿಸಿ ಅಂತೆಲ್ಲ ಬೇಜಾರಾಗ್ಬಿಡ್ತೀರಾ. ನೋಡಿ ನಮ್ಮ ಕುಶಾನಿ ಕೂತ್ಕೊಂಡು ಆರಾಮಾಗಿ ಟಿವಿ ನೋಡ್ತಾಳೆ. ಎದಿಯಷ್ಟ ಟಿವಿ ಬೇಕು ಅವಳಿಗೆ. ಅಲ್ಲ ಕುಶಾನಿ? ಐ ಏನಕ್ಕೆ ತಿಪ್ಪು ಬೇಕಂತೆ ಅವಳಿಗೆ? ತಿಪ್ಪು. ಬನ್ನಿ ಬ್ಲಾಗ್ ಏನ್ ಮಾಡೋಣ ಇವಾಗ. ಬ್ಲಾಗ್ ಏನ್ ಮಾಡೋಣ? ಬರ್ತೀಯಾ? ಬರಬೇಡ. ಸೊ ಗೈಸ್, ಇವತ್ತಿನ ವಿಡಿಯೋ ಈ ರೀತಿ ಇತ್ತು. ಅಂಡ್ ಐ ಹೋಪ್ ನಿಮ್ಗೆ ಈ ವಿಡಿಯೋ ಇಷ್ಟ ಆಯ್ತು ಅಂತ ಅನ್ಕೊಂತೀನಿ. ಯಾಕಂದ್ರೆ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಕ್ಲಿಕ್ ಮಾಡ್ಕೊಳ್ಳಿ. ಹೇಳಿ ನಾನು ಉಡ್ಸ್ತವ್ನ ಮಕ್ಕಳೇ ಅದಕ್ಕೆ. ಸೊ ಎಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ನಾನು ಹೇಳ್ದೆ ಬಿಡಲಿ ಆದ್ಮೇಲೆ ಮತ್ತೆ